ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಭಕ್ತರನ್ನು ಕೊಂದಾಕಿದವರು ಸಾಧನೆ ಮಾಡಿದ್ದು ಏನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ತುಂಬ ಜನ ಭಕ್ತರು ಅಂತೇಳಿ ಕರೆಯಲ್ಪಡ್ತಾರೆ. ಬಹಳ ಮಂದಿ ಭಕ್ತರು ಎಂದು ಕರೆಯಲ್ಪಡ್ತಾರೆ. ಈ ಸಮಾಜದಲ್ಲಿ ಎಲ್ಲ ಭಕ್ತರನ್ನು ಕುರಿತು ಆಲೋಚನೆ ಮಾಡುವಾಗ ಅವರವರ ಒಂದು ಮೂಢ ಭಕ್ತಿಯ ಮೇಲೆ ನಡೀತಾ ಇರ್ತಾರೆ. ಇವಾಗ ನಾನು ಮಾತಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ದೇವರ ಭಕ್ತರು, ಮನುಷ್ಯರ ಭಕ್ತರು, ದೇಶಭಕ್ತರು, ಇಲ್ಲಾಂದರೆ ಇಂಥ ಸಮಾಜಕ್ಕೆ ಇಂತಿಂಥ ಭಕ್ತರು ಅಂಥೇಳಿ ಈ ಸಮಾಜದಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ಆದರೆ ಪರಿಶುದ್ಧ ಗ್ರಂಥದಲ್ಲಿ ಇದ್ದಂಥ ಭಕ್ತರು, 1ನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥ ಭಕ್ತರು ಹಾಗೂ ಈ ಕಾಲದಲ್ಲಿ ದೇವರ ಭಕ್ತರು ಎಂದು, ಕ್ರಿಸ್ತನ ಭಕ್ತರು ಎಂದು ಕರೆಯಲ್ಪಡ್ತಾ ಇದ್ದಾರೆ ನೋಡಿ. ಅವರನ್ನು ಕೆಲವರು ಕುತಂತ್ರ ಮಾಡಿ, ದ್ವೇಷಿಸಿ, ಅಸಹ್ಯಪಟ್ಟು, ಒಂದು ರೀತಿಯಲ್ಲಿ ನೋವು ಕೊಟ್ಟು ಏನ್ರಿ ಕೆಲವರನ್ನು ಕೊಂದಾಕುವಂಥದ್ದು, ಇಲ್ಲಾಂದರೆ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಭಕ್ತರಂದ ಮೇಲೆ ಈ ಸಮಾಜದಲ್ಲಿ ಹೇಗೆ ಅವರು ಜೀವಿಸ್ತಾರೆ, ಭಕ್ತರು, ದೇವರ ಭಕ್ತರು ಅಂದರೆ ಹೇಗೆ ಅವರು ಬದುಕ್ತಾರೆ ಅಂತ ನೋಡುವಾಗ, ಪ್ರತಿನಿತ್ಯ ದೇವರ ಧ್ಯಾನದಲ್ಲಿರ್ತಾರೆ. ದೇವರ ಧ್ಯಾನದಲ್ಲಿ ಇದ್ದಂಥ ಭಕ್ತರು, ದೇವರನ್ನು ಪ್ರೀತಿಸುವಂಥ ಭಕ್ತರು, ಇನ್ನೊಬ್ಬರಿಗೆ ಕೈಲಾದರೆ ಒಳ್ಳೆಯದನ್ನು ಮಾಡ್ತಾರೆ. ನಿಜವಾದ ಭಕ್ತರನ್ನು ಕುರಿತು ನಾನು ಮಾತಾಡ್ತಾ ಇದ್ದೀನಿ. ನಾಮಕವಾಸ್ತೆ ಭಕ್ತರಿದ್ದಾರೆ, ಮೂಢ ಭಕ್ತರು ಇದ್ದಾರೆ, ಇನ್ನು ಅನೇಕ ರೀತಿಯಲ್ಲಿ ಈ ಸಮಾಜದಲ್ಲಿ ಭಕ್ತರೆಂದು ಕರೆಯಲ್ಪಡ್ತಾ ಇದ್ದಾರೆ. ನಿಜವಾದ ಭಕ್ತರನ್ನು ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ನಿಜವಾದ ಭಕ್ತರಂದರೆ ತಂದೆಯಾದ ಆ ಪರಮಾತ್ಮನನ್ನು ತಿಳಿದುಕೊಂಡು, ಆತನನ್ನು ಅರ್ಥ ಮಾಡಿಕೊಂಡು, ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು, ಈ ಲೋಕದಲ್ಲಿ ಯಥಾರ್ಥವಾಗಿ ನಂಬಿಕೆಯಿಂದ, ಭಕ್ತಿಯಿಂದ ಬದುಕುವಂಥ ಭಕ್ತರನ್ನು ಕುರಿತು. ಅಂಥವ್ರು ಇದ್ದಾರಾ ಇಲ್ವಾ ಅಂತ ನೋಡುವಾಗ ಇದ್ದಾರೆ. ಇದ್ದದ್ದರಿಂದ ಈ ಸಮಾಜದಲ್ಲಿ ಒಳ್ಳೆ ಸೇವೆ ಅಲ್ಲೆಲ್ಲಿ ನಡೀತಾ ಇರುತ್ತೆ. ಕೆಲವು ಕಡೆ ಸೇವೆ ಹೆಸರನ್ನು ಹೇಳಿಕೊಂಡು ಮೋಸ ಮಾಡೋರು ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ. ಎಲ್ಲ ಸಮಾಜದಲ್ಲಿದ್ದಾರೆ. ನಮ್ಮ ಸಮಾಜದಲ್ಲಿ ಮಾತ್ರವಲ್ಲ, ಎಲ್ಲ ಸಮಾಜಗಳಲ್ಲಿ ಈ ಮೋಸ ಮಾಡೋರು ಇದ್ದಾರೆ. ಒಳ್ಳೆಯವರು ಕೂಡ ಇದ್ದಾರೆ. ಒಳ್ಳೆಯವರು ಹೇಗಿರ್ತಾರಪ್ಪ ಅಂತ ನೋಡುವಾಗ, ದೇವರನ್ನು ಧ್ಯಾನಿಸುತ್ತಾ, ದೇವರನ್ನು ಘನಪಡಿಸುತ್ತಾ, ದೇವರನ್ನು ಕೊಂಡಾಡುತ್ತಾ, ಆನಂತರ ದೇವರ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಮುಂದೆ ಹೋಗ್ತಾರೆ. ದೇವರನ್ನು ತಿಳಿದಂಥ ಭಕ್ತರು, ದೇವರನ್ನು ಅರ್ಥ ಮಾಡಿಕೊಂಡಿರುವಂಥ ಭಕ್ತರು ಸಮಾಜವನ್ನು ಪ್ರೀತಿಸ್ತಾರೆ, ಸಮಾಜವನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸಮಾಜದಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಕೆಟ್ಟದ್ದನ್ನು ಮಾಡಲ್ಲ. ಕೆಟ್ಟದ್ದನ್ನು ಮಾಡುವವನು ಅವನು ಭಕ್ತನಲ್ಲ. ಯಾವುದೇ ಆಗಿರ್ಬೋದು, ಕೆಟ್ಟದ್ದು, ಮೋಸ, ಅನ್ಯಾಯ, ದರೋಡೆ, ನರಹತ್ಯೆ, ಇನ್ನು ಯಾವುದೇ ಆಗಿರ್ಬೋದು. ಒಂದು ವೇಳೆ ಕೆಟ್ಟದ್ದು ನಡೆದಿದೆಯಂದರೆ ಅವನು ದೇವರ ಮುಸುಗಿನಲ್ಲಿ ಮೋಸಗಾರನು ಅಂತ ಅರ್ಥ. ದೋಚಿಕೊಳ್ಳುವಂಥದ್ದು, ಇಲ್ಲಾಂದರೆ ಯಾವುದೋ ಮಾಯ ಮಾತುಗಳನ್ನು ಹೇಳಿ ಮನೆಗಳನ್ನು ಹಾಳು ಮಾಡುವಂಥದ್ದು ಇದೆಯಲ್ಲ, ಈ ರೀತಿ ಇದ್ದರೆ ಅವರು ಭಕ್ತರಲ್ಲ ಪ್ರಿಯರೇ. ಅವರು ಭಕ್ತರಲ್ಲ. ದೇವರ ಮುಸುಗಿನಲ್ಲಿ, ದೇವರ ಹೆಸರಿನಲ್ಲಿ ಮೋಸಗಾರರು. ಮೋಸಗಾರರು ಸಮಾಜದಲ್ಲಿ ಎಲ್ಲ ಕಡೆ ಇದ್ದಾರೆ. ಭಕ್ತರು ಮಾತ್ರ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಾರೆ. ಯಥಾರ್ಥವಾದಂಥ ಭಕ್ತರು, ನಾಮಕವಾಸ್ತೆ ಭಕ್ತರು ನೋಡುವಾಗ ಲಕ್ಷಾನುಗಟ್ಟಲೆ ಜನ ಕಾಣ್ತಾರೆ. ನಾಮಕವಾಸ್ತೆ ಇರ್ತಾರಲ್ಲ, ಇವರು ಕೋಟಿಗಟ್ಟಲೆ ಜನ ಕಾಣ್ತಾರೆ. ಮೋಸ ಮಾಡೋರು ಕೂಡ ಸುಮಾರು ಅನೇಕರು ಮಂದಿ ಕಾಣ್ತಾರೆ. ಯಥಾರ್ಥವಾದಂಥ ಭಕ್ತರು ಮಾತ್ರ ಸ್ವಲ್ಪ ಮಂದಿ ಕಾಣ್ತಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು, ಅಲ್ಲೊಬ್ಬರು ಇಲ್ಲೊಬ್ಬರು, ಎಲ್ಲೋ ಒಂದೊಂದು ಕಡೆ ಇರ್ತಾರೆ. ಅವರು ಇದ್ದಾಗ ಅವರು ಒಳ್ಳೆ ಒಂದು ಸಮಾಜ ಸೇವೆನೇ ಮಾಡ್ತಾರೆ. ಅವರು ದೇವರನ್ನು ತಿಳಿಸ್ತಾರೆ, ದೇವರ ಜ್ಞಾನವನ್ನು ತಿಳಿಸ್ತಾರೆ, ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾರೆ. ಈ ಸಮಾಜದಲ್ಲಿ ಅನೇಕರು ತಮ್ಮ ತಮ್ಮ ಕಾಲಗಳನ್ನು ಮುಗಿಸ್ಕೊಂಡು ಹೋಗಿದ್ದಾರೆ, ಜೀವಿತ ಕಾಲವನ್ನು. ಕೆಲವರು ಮತ ಛಾಂದಸವಾದಿಗಳು, ದೇವರನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ಭೂಮಿಗೋಸ್ಕರ, ಆಸ್ತಿಗೋಸ್ಕರ, ದೇಶದಗೋಸ್ಕರ, ಅಧಿಕಾರದಗೋಸ್ಕರ
ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರ್ತಾರೆ. ಇನ್ನೂ ಕೆಲವು ಕಡೆ ಸಾಯಿಸುವಂಥದ್ದು, ಇಲ್ಲಾಂದರೆ ಕೊಂದಾಕುವಂಥದ್ದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚಿತ್ರಹಿಂಸೆ ಕೊಡುವಂಥದ್ದು ನೋಡ್ತೀವಿ. ಹೆಚ್ಚಾಗಿ ಕ್ರೈಸ್ತರ ಮೇಲೆ ಈ ಅನ್ಯಾಯ ನಡೀತಾ ಇರುತ್ತೆ ಪ್ರಿಯರೇ. ಕ್ರೈಸ್ತರ ಮೇಲೆ ಅನ್ಯಾಯ, ಕ್ರೈಸ್ತರ ಮೇಲೆ, ಕ್ರಿಸ್ತನ ಭಕ್ತರ ಮೇಲೆ ಅನೇಕ ಕಡೆ ನಡೀತಾನೆ ಇದೆ. ಪ್ರತಿಯೊಂದು ದಿನ ಈ ನ್ಯೂಸ್ ಮೀಡಿಯಾದಲ್ಲಿ, ಇಲ್ಲಾಂದರೆ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನೋಡ್ತಾ ಇರ್ತೀವಿ. ಇಂಥ ಪ್ರಾಂತದಲ್ಲಿ ಇಂಥ ಸೇವಕರನ್ನು ಹೊಡೆದ್ರು, ಕೊಂದಾಕಿದರು, ಇಂಥ ಕಡೆ ಇಂಥ ರೀತಿಯಲ್ಲಿ ಸಾಯಿಸಿದರು ಅಂತೇಳಿ. ಅಂದರೆ ಕೊಂದಾಕ್ತಾ ಇದ್ದಾರೆ ನೋಡಿ. ಕೊಂದಾಕಿ ಏನು ಸಾಧನೆ ಮಾಡ್ತಾ ಇದ್ದಾರಂತ. ಒಬ್ಬನಂತಾನೆ, ನಮ್ಮ ಭಾರತ ದೇಶದಲ್ಲಿ ನಾನು ಸಾಯೋದ್ರೊಳಗೆ ಕ್ರೈಸ್ತರನ್ನು ಹಾಗೂ ಕ್ರೈಸ್ತ ಚರ್ಚುಗಳನ್ನು ಒಂದನ್ನು ಕೂಡ ಉಳಿಯದಂತೆ ಮಾಡ್ತೀನಂತೇಳಿ ಶಪಥ ಮಾಡ್ತಾ ಇದ್ದಾನೆ. ಕ್ರೈಸ್ತರನ್ನು ಅಂದರೆ ಕ್ರೈಸ್ತರ ಬೋಧಕರನ್ನು, ಚರ್ಚುಗಳನ್ನು ನಾನು ಸಾಯೋದ್ರೊಳಗಾಗಿ ಇವರೆಲ್ಲರನ್ನು ಕೊಂದಾಕಿ ಚರ್ಚುಗಳನ್ನು ನಾಶ ಮಾಡಿ ಸತ್ತೋಗ್ತೀನಂತ ಹೇಳ್ತಾನೆ ಅವನು. ಅಂದರೆ ಅವನು ಏನು ಹುಚ್ಚೋಪ ಅಂತಂದರೆ, ಈ ಸಮಾಜದಲ್ಲಿ ಏನೋ ಹೆಸರು ಪಡ್ಕೊಳ್ಬೇಕು ಅಂತೇಳಿ ಇಂಥ ಸೊಕ್ಕಿನ ಮಾತುಗಳು ಬಹಳ ಮಂದಿ ಅಲ್ಲೆಲ್ಲಿ ಮಾತಾಡ್ತಾ ಇರ್ತಾರೆ. ಇದು ಸೊಕ್ಕಿನ ಮಾತಿದು. ಇನ್ನೊಬ್ಬರಂತಾನೆ, ಒಬ್ಬ ಹುಚ್ಚ ಯೇಸು ಕ್ರಿಸ್ತರ ಒಂದು ಫೋಟೋಗಳಿರುತ್ತಲ್ಲ, ಸಿಲಿಬೆ ಇರುತ್ತೆ ನೋಡಿ, ಅದಕ್ಕೆ ಏನ್ರಿ ಮೂತ್ರವೈರಿ ಅಂತಾನೆ ಅವನು ಎಂಥ ಮನುಷ್ಯ ಅಂತಂದರೆ, ಅವನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಇವನಿಗೇನು ಹುಚ್ಚಿದೆ ಅಂತಂದರೆ, ಇವನು ಕೂಡ ಅದೇ ಹುಚ್ಚು. ಮತ ಎಂಬ ಹುಚ್ಚಿದೆ, ಜಾತಿ ಮತ ಎಂಬ ಹುಚ್ಚಿದೆ. ಜಾತಿ ಎಂಬ ಹುಚ್ಚಿದೆ, ಮತ ಎಂಬ ಹುಚ್ಚಿದೆ. ಈ ಭಾರತ ದೇಶ ಇವರೇ ಉಂಟು ಮಾಡ್ಕೊಂಡಿದ್ದಾರಂತೆ, ಇವರೇ ಹುಟ್ಟಿಸಿದಾರಂತೆ. ಭಾರತ ದೇಶ ಇದೆಯಲ್ಲ, ಇವರೇ ಉಂಟು ಮಾಡಿಕೊಂಡಿದ್ದಾರಂತೆ. ಯೇಸು ಕ್ರಿಸ್ತರು ವಿದೇಶ ಮತ ಅಂತೆ. ಹುಚ್ಚುಚ್ಚಾಗಿ ಮಾತಾಡ್ತಾರೆ ಪ್ರಿಯರೇ, ಹುಚ್ಚುಚ್ಚಾಗಿ. ಇಂಥವರು ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ. ಅಂಥವ್ರಿಗೆ ಬೆಂಬಲ ಕೊಡೋರು ಬಹಳ ಮಂದಿ ಇದ್ದಾರೆ. ಅಂಥವ್ರಿಗೆ ಬೆಂಬಲ ಕೊಡೋರು ಕೆಲವರು ಹಿಂದುಗಡೆ ಅಧಿಕಾರಿಗಳು ಕೆಲವರು ಇದ್ದಾರೆ. ಇದೆಲ್ಲ ಮತ ಎಂಬ ರೋಗ ಇದೆ ರೀ. ಮತ, ಕುಲ, ಜಾತಿ, ನಂದು ನಮ್ಮದು ಅಂತ ಒಂದು ರೋಗ ಇದೆ ರೀ. ಯೇಸು ಪ್ರಭು ಹೇಳ್ತಾರೆ ನೋಡಿ, ನಾವೆಲ್ಲರೂ ಕೂಡ ದೇವರ ಮಕ್ಕಳು ಅಂತ ಹೇಳ್ತಾನೆ. ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರು ದೇವರ ಮಕ್ಕಳು ಅಂತ. ಪರಮಾತ್ಮನಿಗೆ ಮಕ್ಕಳು ನಾವೆಲ್ಲರೂ ಅಂತ ಹೇಳ್ತಾರೆ. ನಾವೆಲ್ಲರೂ ಈ ಲೋಕದಲ್ಲಿ ಹುಟ್ಟಿದ್ದೀವಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಹುಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ಕಾಪಾಡಿಕೊಳ್ಬೇಕು, ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು, ಇನ್ನೊಬ್ಬರಿಗೆ ನಾವು ಕೈಲಾದರೆ ಒಂದು ತುತ್ತು ಊಟ ಕೊಡಬೇಕು. ಉತ್ತಮವಾದ ಬೋಧನೆ, ಸರ್ವೋತ್ತಮವಾದಂಥ ಬೋಧನೆ ಅವ್ರು ಹೇಳಿದ್ದು. ಅವ್ರ ಮಾತನ್ನು ಕೇಳಿ, ಅಂದರೆ ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಅನೇಕರು ಹಿಂಬಾಲಕರಿದ್ದಾರೆ. ಈ ಹಿಂಬಾಲಕರ ಮೂಲಕ, ಅಂದರೆ ಯೇಸು ಕ್ರಿಸ್ತರ ಹಿಂಬಾಲಕರ ಮೂಲಕ ಏನು ನಡೆಯುತ್ತೇಪ್ಪ ಅಂತ ನೋಡುವಾಗ ಸಮಾಧಾನ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ, ಪ್ರೀತಿಯನ್ನು ಸಾರ್ತಾರೆ. ಕೆಲವರು ದುಷ್ಟರು ಏನಪ್ಪ ಅಂದರೆ ಬಾಯಿಗೆ ಬಂದ ಹಾಗೆ ಒದುರ್ತಾ ಇರ್ತಾರೆ. ಅವ್ರು ಯಾರ ಮೂಲಕ ಅನ್ಯಾಯ ನಡೀತಾ ಇದೆ ಅನ್ನುವಂಥದ್ದು ನೋಡಿ ಅವ್ರ ಮೇಲೆ ಒಂದು ವೇಳೆ ಕೇಸ್ ಹಾಕ್ಬೋದು. ಕಾನೂನನ್ನು ಕೈ ತಗೊಳ್ಬಾರ್ದು. ಕಾನೂನನ್ನು ಕೈಗೆ ತಗೊಂಡು ಹತ್ಯೆ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು ಮಾಡಬಾರ್ದು. ಹಾಗೆ ಮಾಡಿದ್ರೆ ಸಾಧನೆ ಏನು ಮಾಡ್ತೀರಾ? ಎಲ್ಲಿ ತಪ್ಪು ನಡೆದಿದೆಯೋ, ಎಲ್ಲಿ ಅನ್ಯಾಯ ನಡೆದಿದೆಯೋ ಸಾಕ್ಷಿ ಆಧಾರಗಳನ್ನು ತೋರಿಸಿ ಕೇಸ್ ಹಾಕಿ ಒಂದು ವೇಳೆ ಬೇಕಾದರೆ ಕೋರ್ಟಿಗೆ ಒಪ್ಪಿಸ್ಬೋದು, ಕಾನೂನಿಗೆ ಒಪ್ಪಿಸ್ಬೋದು. ಕಾನೂನು ಮೇಲೆ ನಂಬಿಕೆ ಇಲ್ವಾ? ನಮಗಾದರೆ ಕಾನೂನು ಮೇಲೆ ನಂಬಿಕೆ ಇದೆ. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರ ಕಾನೂನು ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಈ ಮಾನವ ಕಾನೂನು ಒಂದು ವೇಳೆ ಒಳ್ಳೆಯದು ಮಾಡುತ್ತೋ ಬಿಡುತ್ತೋ ಅದು ಎರಡನೇ ವಿಷಯ. ದೇವರ ಕಾನೂನು ಮಾತ್ರ ಯಾವತ್ತಿಗೂ ತಪ್ಪು ನಡೆಯಲ್ಲ. ಅದು ಸಂಪೂರ್ಣ ನಂಬಿಕೆ ಪ್ರತಿ ಕ್ರೈಸ್ತರಿಗಿದೆ. ಪ್ರತಿ ಕ್ರೈಸ್ತರು ಇಲ್ಲ, ಕೆಲವರು ಎಲ್ಲೋ ಭಯಪಡೋರು ಇರ್ತಾರೆ, ಇಲ್ಲಂತಲ್ಲ. ಆದರೆ ದೇವರನ್ನು ತಿಳ್ಕೊಂಡನು ಯಾವತ್ತಿಗೂ ಭಯಪಡಲ್ಲ. ಅಂದರೆ ಯಥಾರ್ಥವಾಗಿ ಬದುಕ್ತಾನೆ, ಭಕ್ತಿಯಿಂದ ಬದುಕ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆದರೆ ಕೆಲವರು ಏನ್ರಿ ಗುಂಡಾಗಳು ಆಗಿದ್ದಾರೆ, ರೌಡಿಗಳು ಆಗಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ? ಏನು ಸಾಧನೆ ಏನಪ್ಪ? ಸಾಧನೆ ಏನಪ್ಪ? ಇತಿಹಾಸ ನೋಡೋಣ. ಇತಿಹಾಸದಲ್ಲಿ ನೋಡುವಾಗ ಯಾರ್ಯಾರು ಏನು ಸಾಧನೆ ಮಾಡಿದಾರಪ್ಪ? ಅರಸರು, ಒಡೆಯರು, ಪ್ರಭುಗಳು, ಚಕ್ರವರ್ತಿಗಳು, ಅವರ ಹಿಂದೆ ಸೈನಿಕರು, ರೌಡಿಗಳು, ಗುಂಡಾಗಳು ಎಲ್ಲ ಇದ್ದಾರೆ. ಏನು ಸಾಧನೆ ಮಾಡಿದ್ದಾರೆ? ಅಮಾಯಕರನ್ನ ಕೊಂದಾಕಿದ್ದಾರೆ. ಕುರಿಗಳಂತೆ ದೇವರ ಭಕ್ತರೇನಪ್ಪ ಅಂದರೆ ದೇವರ ಧ್ಯಾನದಲ್ಲಿರ್ತಾರೆ, ಭಕ್ತಿಯಲ್ಲಿ ಇರ್ತಾರೆ. ಸಾಧು ಜೀವಿಗಳಾಗಿ ಕುರಿಗಳಂತೆ ದೇವರನ್ನ ನೆನೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಕೊಂದಾಕಿ ಮಾಡಿದ್ದೇನಿದೆ ಈ ಲೋಕದಲ್ಲಿ? ಮಾಡಿದ್ದೇನು? ಸಾಧನೆ ಮಾಡಿದ್ದೇನಿದೆ? ಏನು ಸಾಧನೆ ತೋರಿಸ್ತೀರಾ?
ಈ ಲೋಕದಲ್ಲಿ ಇಂತಿಂಥ ಅಮಾಯಕರನ್ನು ಭಕ್ತರನ್ನು ಕೊಂದಾಕಿ ಈ ಸಾಧನೆ ಈ ಸಾಧನೆ ಈ ಸಾಧನೆ, ಏನು ಸಾಧನೆ ಏನಿದೆಯಪ್ಪ ಅಂತ ನೋಡುವಾಗ ಏನೂ ಇಲ್ಲ. ಟುಸ್ಸು ಗಾಳಿಗೋಸ್ಕರ ಪ್ರಯಾಸಪಟ್ಟ ಹಾಗೆ ಹೋದರೆ ಶಾಪಗಳನ್ನು ತಂದುಕೊಂಡಿದ್ದಾರೆ ಪ್ರಿಯರೇ. ಶಾಪಗಳು ಪ್ರಿಯರೇ, ನನ್ನ ಇತಿಹಾಸವನ್ನು ಆಧಾರ ಮಾಡಿಕೊಂಡು ಬೈಬಲನ್ನು ಮುಂದೆ ಇಟ್ಕೊಂಡು ಹೇಳ್ತಾ ಇರ್ತೀನಿ. ನಾನು ಸುಮ್ಮನೆ ಕಥೆಗಳನ್ನು ಹೇಳಲ್ಲ, ಮಾಯ ಮಾತುಗಳನ್ನು ಹೇಳಲ್ಲ, ಯಾರಿಗೋ ಭಯಪಟ್ಟು ನಾನು ಮಾತಾಡಲ್ಲ. ನನಗೂ ಮರಣ ಬರುತ್ತೆ, ನಿನಗೂ ಮರಣ ಬರುತ್ತೆ, ನಾನು ಸತ್ತು ಹೋಗ್ತೀನಿ, ನೀನು ಸತ್ತು ಹೋಗ್ತೀನಿ. ಈ ಲೋಕದಲ್ಲಿ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದ್ದೀವಿ ನಾವು? ಕತ್ತಿಯನ್ನು ಕೈಯಲ್ಲಿ ಇಟ್ಕೊಂಡು ನಿನ್ನ ತಮ್ಮನನ್ನು ಅಣ್ಣನನ್ನು ಕೊಂದಾಕು ಅಂತೇಳಿ ಈ ಕೆಟ್ಟ ಬುದ್ಧಿಯನ್ನು ಕಲಿಸಿಕೊಟ್ಟು ಹೋಗ್ತಾ ಇದ್ದೀವ? ಬಾಂಬ್ಗಳನ್ನು ಇಟ್ಕೊಂಡು ಉಡಾಯಿಸು, ಇಲ್ಲಾಂದ್ರೆ ಸೊಂಟಕ್ಕೆ ಬಾಂಬುಗಳನ್ನು ಕಟ್ಟಿ ಜನಗಳ ಮಧ್ಯದಲ್ಲಿ ಉಡಾಯಿಸ್ಬಿಡು ಅಂತೇಳಿ ಈ ರೀತಿ ಮುಂದಿನ ಪೀಳಿಗೆಗೆ ಕಲಿಸಿಕೊಟ್ಟು ಹೋಗ್ತಾ ಇದ್ದೀವ? ಅಥವಾ ದೇವರ ಪ್ರೀತಿಯನ್ನು ಸಾರಿ ಸಮಾಜಗೋಸ್ಕರ ಸತ್ತೋಗು ಅಂತೇಳಿ ಸಾರ್ತಾ ಇದ್ದೀವಿ? ಏನು ನಾವು ಕಲಿಸಿಕೊಟ್ಟು ಹೋಗ್ತಾ ಇದ್ದೀವಿ? ಈ ಸಮಾಜವನ್ನು ಕಾಪಾಡೋದಕ್ಕೆ ಏನು ಕಲಿಸ್ತಾ ಇದ್ದೀವಿ? ಕಾಪಾಡೋದಕ್ಕೆ ಕಲಿಸ್ತಾ ಇದ್ದೀವ? ಕಾಪಾಡೋದಕ್ಕೆ ಕಲಿಸ್ತಾ ಇದ್ದೀವ ಅಥವಾ ನಾಶ ಮಾಡೋದಕ್ಕೆ ಕಲಿಸ್ತಾ ಇದ್ದೀವ? ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಬುದ್ಧಿವಂತರಿದ್ದಾರೆ, ಸಮಾಜದಲ್ಲಿ ಬುದ್ಧಿವಂತರು ಜ್ಞಾನಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಕ್ರೈಸ್ತ ಸಮಾಜದ ವಿಷಯದಲ್ಲಿ ಯೋಚನೆ ಮಾಡಬೇಕಾದ ಕ್ರೈಸ್ತ ಸಮಾಜ ದೇವರನ್ನು ಪ್ರಾರ್ಥನೆ ಮಾಡುವಂಥ ಸಮಾಜ, ದೇವರನ್ನು ವಿಜ್ಞಾಪನೆ ಮಾಡುವಂಥ ಸಮಾಜ. ಅದೇ ರೀತಿಯಲ್ಲಿ ಜನರನ್ನು ಕಾಪಾಡೋದಕ್ಕೆ ಏನ್ರಿ ತವಕ ಪಡುವಂಥ ಸಮಾಜ. ಕೆಟ್ಟ ಸಮಾಜ ಇದೆ, ಕೆಟ್ಟವರು ಕೂಡ ಇದ್ದಾರೆ. ಅವರು ಯಾರು ಅಂತ ಕಂಡುಹಿಡಿದು ಅವರ ವಿಷಯದಲ್ಲಿ ವಿಚಾರ ಮಾಡಿ ಕಾನೂನಿಗೆ ಒಪ್ಪಿಸಬೇಕಾಗುತ್ತೆ. ಕಾನೂನು ನೋಡ್ಕೊಳ್ಬೇಕು. ಕಾನೂನನ್ನು ಕೈಗೆ ತಗೊಂಡು, ಭಾರತ ಸಂವಿಧಾನವನ್ನು ಕೈಗೆ ತಗೊಂಡು ಗಲಾಟೆಗಳು, ಗೊಂದಲಗಳು, ಆನಂತರ ನರಹತ್ಯ ಇವೆಲ್ಲ ಕೂಡ ಆಗಬಾರ್ದು. ಒಂದು ವೇಳೆ ಆ ರೀತಿ ಇದ್ದರೆ ಮಾನವತ್ವ ಸತ್ತೋಗಿದೆ ಅಂತ ಅರ್ಥ. ಮಾನವತ್ವ ಬದುಕಿಕೊಂಡಿಲ್ಲ, ಸತ್ತೋಗಿದೆ ಅಂತ ಅರ್ಥ ರೀ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು ನಾವೆಲ್ಲರೂ. ಈ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲ ಮಾನವರು ಸಾಕ್ಷಾತ್ತು ಆ ತಂದೆಯಾದ ಪರಮಾತ್ಮನ ಮಕ್ಕಳು. ಪ್ರಭು ಹೇಳ್ತಾರೆ ನಾವೆಲ್ಲರೂ ಆ ದೇವರ ಮಕ್ಕಳು ಅಂತ. ಎಷ್ಟೋ ಮಾತುಗಳಿವೆ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ಆತನ ಸಂತಾನದವರು, ನಾವು ದೇವರ ಸಂತಾನ, ನಾವೆಲ್ಲರೂ ದೇವರ ಸಂತಾನ, ನಾವೆಲ್ಲರೂ ದೇವರ ಕುಟುಂಬ. ನಾವೆಲ್ಲರೂ ದೇವರ ಕುಟುಂಬ ಆಗಿರುವಾಗ, ನಾವೆಲ್ಲರೂ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳಾಗಿರುವಾಗ, ಎಲ್ಲರೂ ಅಣ್ಣ ತಮ್ಮಂದಿರಾಗಿರುವಾಗ, ನಮ್ಮೆಲ್ಲರಿಗೆ ಮೂಲ ಪ್ರಾರಂಭ ತಂದೆ ತಾಯಿಗಳು ಒಬ್ಬರೇ ಆಗಿರುವಾಗ ಈ ಲೋಕದಲ್ಲಿ ಯಾಕಪ್ಪ ಗಲಾಟೆಗಳು? ಯಾಕಪ್ಪ? ಏನು ಸಾಧನೆ? ಹೋಗ್ಲಿ, ಸಾಧನೆ ಏನು ಮಾಡಿದ್ದೀವಿ? ಸಾಧನೆ ಏನು ಮಾಡಿದ್ದೀವಿ? ಕೊಂದಾಕಿದರೆ ದೊಡ್ಡ ಸಾಧನೆನಾ? ಕೆಲವರನ್ನ ಅಮಾಯಕರನ್ನ ಭಕ್ತರನ್ನ ಕೊಂದಾಕಿದರೆ ದೊಡ್ಡ ಸಾಧನೆ ಮಾಡಿದ ಹಾಗೇನಾ? ಕೊಂದಾಕಿದವರ ಗತಿಯನ್ನು ತೋರಿಸ್ತೀನಿ ನಾನು, ಇತಿಹಾಸವನ್ನು ತೋರಿಸ್ತೀನಿ, ಬೈಬಲಲ್ಲಿ ತೋರಿಸ್ತೀನಿ, ಹೊರಗಡೆ ತೋರಿಸ್ತೀನಿ. ಅಂದರೆ ಸಾಧನೆ ಏನಾದರೂ ಮಾಡಿದ್ದಾರಾ ಅಂತ ನೋಡುವಾಗ ಏನಿಲ್ಲ ರೀ. ಪ್ರಾರಂಭದಲ್ಲಿ ಒಬ್ಬ ಭಕ್ತನಿದ್ದಾನೆ ಪ್ರಿಯರೇ, ಹೇಬೇಲನು. ಕಾಯಿನನು ಅವನು ಕೂಡ ಒಬ್ಬ ಭಕ್ತನೇ, ಮೂಢ ಭಕ್ತನು. ಹೇಬೇಲನು ಒಳ್ಳೆ ಭಕ್ತನು. ಇಬ್ಬರು ಕೂಡ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದವರು. ಕಾಯಿನನು ಹೇಬೇಲನು ಇಬ್ಬರು ಕೂಡ ಒಂದೇ ತಾಯಿ, ಒಂದೇ ತಂದೆ ತಾಯಿಗಳ ಗರ್ಭದಲ್ಲಿ ಹುಟ್ಟಿದವರು. ಒಂದೇ ತಂದೆ ತಾಯಿಗಳ ಗರ್ಭದಲ್ಲಿ ಹುಟ್ಟಿರುವಂಥ ಅವರ ಮಧ್ಯದಲ್ಲಿ ಅಣ್ಣನು ತಮ್ಮನನ್ನು ಕೊಂದಾಕ್ತಾನೆ. ತಮ್ಮನನ್ನು ಯಾಕೆ ಕೊಂದಾಕ್ತಾನಪ್ಪತ್ತು ನೋಡುವಾಗ ವಿಷಯ ಏನಿಲ್ಲ. ತಮ್ಮನು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ದೇವರಿಗೆ ಹತ್ತಿರವಾಗಿದ್ದಾನೆ, ದೇವರು ತಮ್ಮನನ್ನು ಮೆಚ್ಚಿದ್ದಾನೆ. ಹೇಬೇಲನನ್ನು ಮೆಚ್ಚಿರುವುದರಿಂದ ಅಣ್ಣನೇನು ಮಾಡ್ತಾನಂತ ನೋಡುವಾಗ ಕೊಂದಾಕ್ತಾನೆ. ತಮ್ಮನನ್ನು, ಸ್ವಂತ ತಮ್ಮನನ್ನು ಕೊಂದಾಕ್ತಾನೆ. ಭೂಮಿಯ ಮೇಲೆ ಪ್ರಾರಂಭದ ಕೊಲೆ, ಈ ಭೂಮಿಯ ಮೇಲೆ ಪ್ರಾರಂಭದ ಕೊಲೆ, ಮೊದಲನೇ ಕೊಲೆ ಅದು. ಆ ಕೊಲೆ ಕೂಡ ಯಾಕೆ ಆಗಿದೆಪ್ಪ ಅಂತ ವಿಚಾರ ಮಾಡುವಾಗ ಏನಿಲ್ಲ, ಭಕ್ತಿ ದೇವ್ರಿಗೋಸ್ಕರ ಅರ್ಪಣೆ ಕೊಟ್ಟಿದ್ದಾನೆ, ಇದ್ರಿಗೋಸ್ಕರನೇ ಕೊಲೆ ಮಾಡಿದ್ದಾನ. ಅಂದರೆ ಹೇಬೇಲನನ್ನು ದೇವರು ಮೆಚ್ಚಿರುವುದರಿಂದ, ಈ ಮನುಷ್ಯನನ್ನು ಮೆಚ್ಚದೆ ಇರುವುದರಿಂದ ತಮ್ಮನನ್ನು ಅಣ್ಣ ಕೊಂದಾಗ್ತಾನ. ಅದು ಪ್ರಾರಂಭದ ಇತಿಹಾಸ.
ಕೊಂದಾಕಿದ ಮೇಲೆ ಈ ಮನುಷ್ಯ ಏನು ಸಾಧನೆ ಮಾಡಿದ್ದಾನೆ ಹೇಳಿ ಪ್ರಿಯರೇ? ತಮ್ಮನನ್ನು ಕೊಂದಾಕಿದ್ದಾನೆ, ಅಂದರೆ ಭಕ್ತನನ್ನು ಕೊಂದಾಕಿದ್ದಾನೆ ಅಣ್ಣನು. ಸಾಧನೆ ಮಾಡಿದ್ದೇನಪ್ಪ ಅಂತ ನೋಡುವಾಗ ಏನಾಗಿದೆ ನೋಡಿ ಒಂದು ಸರಿ. ಆದಿಕಾಂಡ 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 12ನೇ ವಚನ. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ, ನೀನು ಭೂಲೋಕದಲ್ಲಿ ಅಲಿಯುವವನು, ದೇಶಭ್ರಷ್ಟನೂ ಆಗಿರುವಿ ಅಂದನು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟದಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸಿದೆಯಲ್ಲ, ನಿನ್ನ ಸನ್ನಿಧಾನವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನೂ ಆಗಬೇಕಾಯಿತು. ದೇಶಭ್ರಷ್ಟನೂ ಆಗಬೇಕಾಯಿತು. ಯಾರ ಬಗ್ಗೆಪ್ಪ ಅಂತ ನೋಡುವಾಗ ಕಾಯಿನನ ಬಗ್ಗೆ ಈ ಮಾತು. ಯಾಕೆ ಈ ಪರಿಸ್ಥಿತಿ ತಂದುಕೊಂಡಿದ್ದಾನಪ್ಪ ಅಂತ ನೋಡುವಾಗ ತಮ್ಮನನ್ನು ಕೊಂದಾಕಿದ್ದಾನೆ. ಸ್ವಂತ ಒಡ ಹುಟ್ಟಿದ ತಮ್ಮನು ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿದ್ದಾನೆ. ಆ ತಮ್ಮನ ಭಕ್ತಿಯನ್ನು ನೋಡಿ ದೇವರು ಮೆಚ್ಚಿದ್ದಾನೆ. ದೇವರು ಮೆಚ್ಚಿರೋದರಿಂದ ತಮ್ಮನನ್ನು ಕೊಂದಾಕಿದ್ದಾನೆ ಅಣ್ಣನು. ಕೊಂದಾಕಿದ ಮೇಲೆ ಸಾಧನೆ ಏನಿದೆ ಹೇಳಿ ಪ್ರಿಯರೇ? ಏನು ಕಟ್ಟಿಕೊಂಡಿದ್ದಾನೆ? ಏನು ಗಳಿಸಿಕೊಂಡಿದ್ದಾನೆ? ಈ ಲೋಕದಲ್ಲಿ ಏನು ಗಳಿಸಿಕೊಂಡಿದ್ದಾನೆ? ದೇಶಭ್ರಷ್ಟನಾಗಿದ್ದಾನೆ, ಶಾಪ ತಂದುಕೊಂಡಿದ್ದಾನೆ, ಅಲಿಯುವವನಾಗಿದ್ದಾನೆ. ದೇಶದಲ್ಲಿ ಅಲಿಯುವವನು, ದೇಶಭ್ರಷ್ಟನು. ಅಂದರೆ ಕೊಂದಾಕಿರೋದರಿಂದ ಏನು ಗಳಿಸಿಲ್ವಾ? ಕೊಂದಾಕಿರೋದರಿಂದ ಏನು ಉಳಿಸ್ಕೊಂಡಿಲ್ವಾ? ಏನು ಉಳಿಸ್ಕೊಂಡಿಲ್ಲ, ಶಾಪ ತಂದುಕೊಂಡಿದ್ದಾನೆ, ದೇಶಭ್ರಷ್ಟನಾಗಿದ್ದಾನೆ, ಅಲಿಯುವವನಾಗಿದ್ದಾನೆ. ಅಂದರೆ ಈಗಿನ ಕಾಲದಲ್ಲಿ ಏನೋ ಮಾಡಿದ್ದೀನಿ ಅಮಾಯಕರನ್ನು ಕೊಂದಾಕೋದು ದೊಡ್ಡ ಕೆಲಸ ಅಲ್ಲ. ಇವಾಗ ಭಕ್ತಿಯಲ್ಲಿದ್ದಂಥವರನ್ನು, ಅಮಾಯಕರನ್ನು ಕೊಂದಾಕಿ ಏನೋ ಸಾಧನೆ ಮಾಡಿದ್ವಿ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ ಪ್ರಿಯರೇ. ಅವಹೇಳನ, ಅಸಹ್ಯದ ಮಾತುಗಳು, ಅಪಹಾಸ್ಯ ಮಾಡ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಕುರಿಯನ್ನು ಕೊಂದು ನೀನೇನಪ್ಪ ಖುಷಿ ಪಡ್ತೀಯ? ಸಿಂಹವನ್ನು ಕೊಂದು ನೀನು ಖುಷಿ ಪಡು. ಕೊಂದಾಕೋದೇ ದೊಡ್ಡ ತಪ್ಪು, ಕೊಲ್ಲುವಂಥದ್ದೇ ದೊಡ್ಡ ತಪ್ಪು, ನರಹತ್ಯೆ ಮಾಡುವಂಥದ್ದೇ ದೊಡ್ಡ ಪಾಪ ಮಾಡಿ ಮತ್ತು ಖುಷಿ ಪಡ್ತಾ ಇದೆಯಾ? ದೊಡ್ಡ ಸಾಧನೆನ? ಆ ಪಾಪದ ಮೂಲಕ ಪ್ರತಿಫಲ ಶಾಪ ಬಂದಿದೆ ಎಂದು ಗೊತ್ತಾಗ್ತಾ ಇಲ್ವಾ? ನಿನ್ನ ತಂದೆ ತಾಯಿಗಳು ಹೇಳಿಲ್ವಾ? ನಿನ್ನ ಹಿರಿಯರು ಹೇಳಿಲ್ವಾ? ನಿನ್ನ ಹಿರಿಯರು ಕೈಯಲ್ಲಿ ಕತ್ತಿ ಹಿಡ್ಕೋ, ಕೈಯಲ್ಲಿ ಕೋಲಿಡ್ಕೋ, ಅಮಾಯಕರನ್ನು ಕೊಂದಾಕೊಂತ ಇದನ್ನು ಕಲಿಸ್ಕೊಟ್ಟಿದ್ದಾರಾ? ಇದು ಮಾನವ ಸಮಾಜನ? ಏನು ಸಮಾಜ? ಎಲ್ಲಿ ಹೋಗ್ತಾ ಇದೆ ಈ ಸಮಾಜ? ಭಾರತ ಸಂವಿಧಾನವನ್ನು ಧಿಕ್ಕರಿಸಿ ಅಲ್ಲೆಲ್ಲಿ ಗಲಾಟೆಗಳನ್ನು ಉಂಟು ಮಾಡಿ, ಕಿರಿಕಿರಿಗಳನ್ನು, ಗಲಾಟೆಗಳನ್ನು, ಹೋರಾಟಗಳನ್ನು, ಸುಮ್ಮನೆ ಹೋರಾಟಗಳು, ಸುಮ್ಮನೆ ಗಲಾಟೆಗಳು, ಕೂಗಾಟ, ಅರಚಾಟ, ಕರಚಾಟ, ಇದರ ಮೂಲಕ ಸಾಧನೆ ಮಾಡಿದ್ದು ಏನಿದೆಪ್ಪ? ನೀನು ಕೊಂದಾಕದೋದ್ರೆ ಆ ಮನುಷ್ಯನು ಸಾಯಲ್ವಾ? ಆ ಮನುಷ್ಯನು ಸಾಯ್ತಾನೆ, ನೀನು ಸಾಯ್ತೀಯ, ನಾನು ಸಾಯ್ತೀನಿ, ಎಲ್ಲರೂ ಸಾಯ್ತಿದ್ದೀವಲ್ಲ, ಮತ್ತೇನು ಇನ್ನು ಉಳಿಸೋದು ಏನಿದೆ ಈ ಲೋಕದಲ್ಲಿ? ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀರ ಭಕ್ತರು, ದೇವರನ್ನ ಅರ್ಥ ಮಾಡಿಕೊಂಡಿರ್ತಾರೆ, ದೇವರ ಪ್ರೀತಿಯನ್ನು ಸಾರ್ತಾರೆ. ಇಷ್ಟ ಇದ್ದರೆ ತಿಳ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಒತ್ತಾಯದಿಂದ ಯಾರು ಬದಲಾವಣೆ ಹೊಂದುತ್ತಾರೆ? ಇತಿಹಾಸದಲ್ಲಿ ಒತ್ತಾಯ ಮಾಡಿರೋದರಿಂದ ಯಾರಾದರೂ ಬದಲಾವಣೆ ಹೊಂದಿದ್ದಾರಾ? ಪ್ರಪಂಚ ದೇಶದ ಇತಿಹಾಸದಲ್ಲಿ ಒತ್ತಾಯದಿಂದ ಯಾರು ಬದಲಾವಣೆ ಹೊಂದಲ್ಲ. ಸುಮ್ಮನೆ ಭಯಪಟ್ಟು ಏನಾದರೂ ಭಯಪಟ್ಟು, ಆದರೆ ಹೃದಯಪೂರ್ವಕದಿಂದ ನಡೆಯಲ್ಲ. ಹೃದಯದಲ್ಲಿ ಒಪ್ಪಿಕೊಂಡು ದೇವರನ್ನ ಹಿಂಬಾಲಿಸಬೇಕಾದರೆ ಹೃದಯದಲ್ಲಿ ಒಪ್ಪಬೇಕು. ಹೃದಯದಲ್ಲಿ, ಮನಸ್ಸಿನಲ್ಲಿ ಒಪ್ಪಿಗೆ ಇರಬೇಕು. ಮನಸ್ಸಿನಲ್ಲಿ ಒಪ್ಪಿಗೆ ಇಲ್ಲದೆ ಹೋದರೆ ಯಾವ ಒತ್ತಾಯ ಕೆಲಸಕ್ಕೆ ಬರಲ್ಲಪ್ಪ. ಮನೆಯಲ್ಲಿದ್ದಂಥ ಮಕ್ಕಳೇ ಮಾತು ಕೇಳದ ದಿನಗಳಿವು. ಮನೆಯಲ್ಲಿರುವಂಥ ಮಕ್ಕಳೇ ಮಾತು ಕೇಳದ ದಿನಗಳಿವು. ಹಾಗಿರುವಾಗ ಮನೆಯಲ್ಲಿದ್ದಂಥ ಮಕ್ಕಳೇ ಮಾತು ಕೇಳದೆ ಇದ್ದಾಗ, ಒಳಪಡದೆ ಇದ್ದಾಗ, ಕೇಳದೆ ಇದ್ದಾಗ, ಹೊರಗಡೆ ಇದ್ದವರು ಅಷ್ಟು ಸುಲಭವಾಗಿ ತಿಳ್ಕೊಳ್ತಾರ, ಬದಲಾಗ್ತಾರ? ನೀವೇನೋ ಅದಕ್ಕೆ ಮತಾಂತರ ಅಂತ ಇದ್ದೀರ, ನಾವೇನೋ ಬದಲಾವಣೆ ಅಂದರೆ ಮನಸ್ಸು ಬದಲಾವಣೆ ಅಂತೀವಿ. ಮನಸ್ಸನ್ನು ಬದಲಾವಣೆ ಮಾಡಬೇಕಾದ್ರೆ ಸುಲಭನ ಕಷ್ಟ ಅಂತ ನೋಡುವಾಗ ಬಹಳ ಕಷ್ಟ. 20 ವರ್ಷದಿಂದ ಸೇವೆ ಮಾಡ್ತಾನೆ ಇದ್ದೀನಿ. ಎಷ್ಟು ಮಂದಿ ಇದ್ದಾರೆ? ಎಷ್ಟು ಮಂದಿ ತಿಳ್ಕೊಳ್ತಾ ಇದ್ದಾರೆ? ಸ್ವಲ್ಪ ಮಂದಿ. ಮೋಸ ಮಾಡೋರು ಹಿಂದೆ ಲಕ್ಷಾನುಗಟ್ಟಲೆ, ಸಾವಿರಾನುಗಟ್ಟಲೆ ಇದ್ದಾರೆ. ಮೋಸ ಮಾಡ್ತಾರಲ್ಲ, ಮಾಯ ಮಾಡ್ತಾರೆ ನೋಡಿ, ಅವರ ಹಿಂದೆ ಇದ್ದಾರೆ. ಆದರೆ ನಿಜವಾಗಲೂ ವಾಕ್ಯವನ್ನು ಸಾರಿದಾಗ ಜನ ನಂಬಲ್ಲ. ಇದ್ದದ್ದು ಇದ್ದಾಗೆ ಸಾರಿದಾಗ.
ತಿಳ್ಕೊಳ್ಳೋರು ಬಹಳ ಕಡಿಮೆ. ಆದರೆ ತಿಳ್ಕೊಂಡ ಮೇಲೆ ದೃಢವಾಗಿ ನಿಲ್ತಾರೆ, ದೇವ್ರಿಗೋಸ್ಕರ ನಿಲ್ತಾರೆ, ಸಮಾಜವನ್ನು ಕಾಪಾಡೋದಕ್ಕೇ ಅವರು ಪ್ರಯಾಸ ಪಡ್ತಾರೆ, ಬೇರೆ ಆಲೋಚನೆ ಮಾಡಲ್ಲ. ಈ ಕಾಯಿನನ್ನು ನೋಡುವಾಗ ಸಾಧನೆ ಮಾಡಿದ್ದೇನಿಲ್ಲ, ನರಹತ್ಯೆ ಮಾಡಿದ್ದಾನೆ, ತಮ್ಮನನ್ನು ಕೊಂದಾಕಿದ್ದಾನೆ. ಆ ತಮ್ಮನು ಭಕ್ತನು ಏನ್ರಿ, ಭಕ್ತನೇನೋ ಪರದೇಶಿಗೆ ಹೋಗ್ತಾನೆ, ಇವನೇನೋ ಅಲಿಯೋನಾಗ್ತಾನೆ. ಕೊನೆಯದಾಗಿ ಸಾಧನೆ ಅಂದರೂ ಏನಿಲ್ಲ, ಅವನು ಹೋಗ್ತಾನೆ, ಅವನ ಕುಟುಂಬ ಹಾಳಾಗುತ್ತೆ, ಟೋಟಲ್ ಸಂಪೂರ್ಣ ನಾಶವಾಗುತ್ತೆ, ಮಣ್ಪಾಲು. ಅದೇ ಪ್ರಕಾರ ಇನ್ನೊಬ್ಬ ಭಕ್ತನನ್ನು ನೋಡೋಣ. ಯಾರಪ್ಪ ಅಂತ ನೋಡುವಾಗ ಯೋಸೇಪನ್ ಇರ್ತಾನೆ. ಅನೇಕ ಮಂದಿ ಭಕ್ತರಿದ್ದಾರೆ, ಕೆಲವ್ರನ್ನ ತೋರಿಸ್ತೀನಿ. ಯೋಸೇಪನು ಒಳ್ಳೆಯ ಭಕ್ತನು, ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿದ್ದಂಥ ವ್ಯಕ್ತಿ. ಆ ಭಕ್ತನನ್ನು ಸ್ವಂತ ಅಣ್ಣಂದಿರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ, ಸ್ವಂತ ಅಣ್ಣಂದಿರು ಒಂದು ಕುಣಿಯಲ್ಲಿ ಹಾಕ್ತಾರೆ. ಮೊದಲನೇದಾಗಿ ಕೊಂದಾಗಬೇಕು ಎನ್ನುವಂಥ ಪ್ಲಾನ್ ಇರುತ್ತೆ. ಆನಂತರ ಬೇಡ ಅಂತೇಳಿ ಒಂದು ಕುಣಿಯಲ್ಲಿ ಹಾಕ್ತಾರೆ. ಏನ್ರಿ ಅಂದರೆ ಅವರು ಹೃದಯದಲ್ಲಿ ಕೊಂದಾಗಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅಂದರೆ ಮುಗೀತು, ಕೊಂದಾಕಿದ ಲೆಕ್ಕನೇ ಅದು. ಇನ್ನೊಬ್ಬ ಅಣ್ಣ ಇರ್ತಾನೆ, ಬೇಡ ಯಾಕೆ ಬಿಡು ಬದುಕಲಿ, ಎಲ್ಲ ಕುಣಿಯಲ್ಲಿ ಹಾಕ್ಬಿಡೋಣ ಅಂತೇಳಿ ಕುಣಿಯಲ್ಲಿ ಹಾಕ್ತಾರೆ, ಸ್ವಂತ ಅಣ್ಣಂದಿರೇ. ಆದಿಕಾಂಡ 37ನೇ ಅಧ್ಯಾಯ ನೀವು ಓದ್ಕೊಂಡು ಹೋದರೆ ಗೊತ್ತಾಗುತ್ತೆ. 37ನೇ ಅಧ್ಯಾಯ ನೀವು ಓದ್ಕೊಂಡು ಹೋಗಿ, ಯೋಸೇಪನ ಇತಿಹಾಸ ಗೊತ್ತಾಗುತ್ತೆ. ಸ್ವಂತ ಅಣ್ಣಂದಿರೇ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಯದಾಗಿ ಐಗುಪ್ತ ದೇಶಕ್ಕೆ ಸೇರಿಕೊಳ್ತಾನೆ. ಈ ಐಗುಪ್ತ ದೇಶದಲ್ಲಿ ಸೇರಿಕೊಂಡ ಮೇಲೆ ಐಗುಪ್ತ ದೇಶದಲ್ಲಿ ಅರಸನ ಬಳಿಯಲ್ಲಿ ಒಬ್ಬ ದಳವಾಯಿ ಇರ್ತಾನೆ. ಆತನ ಹೆಸರು ಫೋಟಿಫರನು. ಫೋಟಿಫರನ ಮನೆಯಲ್ಲಿ ಸೇವಕನಾಗಿ ಈ ಮನುಷ್ಯನು ಅಲ್ಲಿ ಸೇರ್ತಾನೆ. ಈ ಯೋಸೇಪನು ಫೋಟಿಫರನ ಮನೆಯಲ್ಲಿ ಹೋದ ಮೇಲೆ ಕೆಲಸ ಮಾಡ್ಕೊಳ್ತಾ ಇದ್ದಾನೆ. ಅವ್ರು ಏನು ಕೊಟ್ಟಿದ್ದು ಊಟ ಮಾಡ್ತಾ ಇದ್ದಾನೆ. ಕೆಲಸ ಎಲ್ಲ ನೀಟಾಗಿರುತ್ತೆ, ಒಳ್ಳೆ ರೀತಿಯಿಂದ ದೇವರನ್ನ ಧ್ಯಾನಿಸ್ಕೊಂಡು ಭಕ್ತಿಯಿಂದ ಆತನ ಏನೇನು ಕೆಲಸ ಹೇಳಿದನು ಎಲ್ಲವನ್ನು ನೀಟಾಗಿ ಶುದ್ಧಿ ಮಾಡುತ್ತಾ ಒಳ್ಳೆ ರೀತಿಯಿಂದ ಇರ್ತಾನೆ. ಯಾವಾಗ ಈ ಯೋಸೇಪನು ಆ ಮನೆಯಲ್ಲಿ ಹೆಜ್ಜೆ ಇಟ್ಟು ಒಳ್ಳೆ ಕೆಲಸ ಮಾಡ್ತಾನೋ, ಬರ್ತಾ ಬರ್ತಾ ಆ ಮನೆ ಅಭಿವೃದ್ಧಿ ಆಗುತ್ತೆ. ಯೋಸೇಪನ ನಿಮಿತ್ತವಾಗಿ, ಅಂದರೆ ಭಕ್ತನಾದ ಯೋಸೇಪನ ನಿಮಿತ್ತವಾಗಿ ಆ ಮನೆಯನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಫೋಟಿಫರನನ್ನು ಆಶೀರ್ವಾದ, ಯಾಕೆಂದರೆ ದೇವರ ಭಕ್ತನಿಗೆ ಸ್ಥಾನ ಕೊಟ್ಟಿದ್ದಾನಲ್ಲ, ದೇವರ ಭಕ್ತನಿಗೆ ಸ್ಥಾನ ಕೊಟ್ಟಿರೋದರಿಂದ ಆ ವ್ಯಕ್ತಿಗೆ ಆಶೀರ್ವಾದ ಕೊಡ್ತಾನೆ. ಮನೆಯಲ್ಲಿ ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ. ಆವಾಗ ಆ ಮನುಷ್ಯನು ಗ್ರಹಿಸ್ಕೊಂಡು, ಈ ಯೋಸೇಪನು ನನ್ನ ಮನೆಗೆ ಬಂದ ಮೇಲೆ ಪ್ರತಿನಿತ್ಯ ಕೂಡ ಅಭಿವೃದ್ಧಿ ಆಗ್ತಾ ಇದೆಯಲ್ಲ ಅಂಥೇಳಿ ಆ ಯೋಸೇಪನನ್ನು ಉನ್ನತವಾಗಿ ಪ್ರೀತಿಸ್ತಾನೆ. ಆ ಮನೆಯಲ್ಲಿ ಉನ್ನತ ಅಧಿಕಾರ, ಎಲ್ಲ ಅಧಿಕಾರ ನೋಡಪ್ಪ, ಮನೆಯಲ್ಲಿ ಪೂರ್ತಿ ಅಧಿಕಾರ ನಿನಗೆ. ಕೊನೆಯದಾಗಿ ಹಣದ ವಿಷಯದಲ್ಲಿ ಲೆಕ್ಕಪತ್ರ ವಿಷಯದಲ್ಲಿ, ಅಂದರೆ ದೊಡ್ಡ ಒಂದು ಶ್ರೀಮಂತನಿರ್ತಾನೆ ಆ ಮನುಷ್ಯ. ಹಣದ ಅಧಿಕಾರದ ಪ್ರತಿಯೊಂದು ವಿಷಯದಲ್ಲಿ ಮನೆಯಲ್ಲಿ ಏನೇನು ವಸ್ತುಗಳಿದೆಯೋ ಎಲ್ಲ ಲೆಕ್ಕಪತ್ರವನ್ನು ಯೋಸೇಪನಿಗೆ ಒಪ್ಪಿಸ್ತಾನೆ. ಯಾಕೆಂದರೆ ಅಷ್ಟೊಂದು ನಂಬಿಕೆ. ನೋಡಿ ಎಲ್ಲಿ ರೀತಿಯ ಮಾತಪ್ಪ ಅಂತ ನೋಡುವಾಗ ಆದಿಕಾಂಡ 39ನೇ ಅಧ್ಯಾಯ 1ನೇ ವಚನದಿಂದ, ಯೋಸೇಪನನ್ನು ತೆಗೆದುಕೊಂಡು ಹೋದ ಇಸ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಅಂದರೆ ಯೋಸೇಪನನ್ನು ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವನಾದ ದಳವಾಯಿಯೂ ಆಗಿದ್ದ ಫೋಟಿಫರನು. ಯೆಹೋವನು ಯೋಸೇಪನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಪನ ಸಂಗಡವಿದ್ದು ಅವನು ಮಾಡಿದ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಪನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಪನ ನಿಮಿತ್ತವಾಗಿ ಆ ಐಗುಪ್ತ್ಯನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಿ ಆಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಪನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲಿ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಅಂದರೆ ಯೋಸೇಪನು ಆ ಫೋಟಿಫರನ ಮನೆಯಲ್ಲಿ ಇದ್ದದರಿಂದ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ದೇವರು. ಎರಡನೇದಾಗಿ ಆ ಫೋಟಿಫರನು ಯೋಸೇಪನನ್ನು ನಂಬಿ
ಮನೆಯಲ್ಲಿ ಎಲ್ಲ ಅಧಿಕಾರ ಕೊಟ್ಟಿದ್ದಾನೆ, ಎಲ್ಲ ಅಧಿಕಾರ. ಮನೆಯಲ್ಲಿ ಎಷ್ಟು ಮಂದಿ ಕೆಲಸ ಮಾಡೋರಿದ್ದಾರೋ ಅವ್ರ ಮೇಲೆ ಅಧಿಕಾರ, ಆಸ್ತಿ ಮೇಲೆ ಅಧಿಕಾರ, ವ್ಯವಹಾರದ ಮೇಲೆ ಅಧಿಕಾರ, ಸಂಪೂರ್ಣ ಅಧಿಕಾರ ಮನೆ ವಿಷಯದಲ್ಲಿ ಕೊಟ್ಟು, ಮನೆ ಚಿಂತೆ ಇಲ್ಲ, ಮನೆ ವಿಷಯದಲ್ಲಿ ಯಾವ ಚಿಂತೆ ಇಲ್ಲದೆ ಪೋಟಿಫರನು ಇದ್ದಾನೆ ಪ್ರಿಯರೇ. ಅಂದರೆ ಅಷ್ಟೊಂದು ನಂಬಿಕೆ ಯಾಕಪ್ಪ ಅಂತ ನೋಡುವಾಗ, ಯೋಸೇಫನು ದೇವರಲ್ಲಿ ಭಯಭಕ್ತಿಯುಳ್ಳಾತನು, ಯಥಾರ್ಥನು, ನಂಬಿಗಸ್ತನು, ಯಥಾರ್ಥನು, ಭಕ್ತನು. ಏನ್ರಿ, ಆ ಭಕ್ತನ ಮೂಲಕ ಆ ಮನೆಗೆ ಅಭಿವೃದ್ಧಿಯಾಗಿದೆ ವಿನಃ ಮೋಸ ಆಗಿಲ್ಲ ರೀ. ಈ ಯೋಸೇಫನ ಮೂಲಕ ಆ ಮನೆಗೆ ಅಭಿವೃದ್ಧಿಯಾಗಿದೆ ವಿನಃ ಮೋಸ ಆಗಿಲ್ಲ, ಒಳ್ಳೆಯದಾಗಿದೆ. ಕೊನೆಯದಾಗಿ ಪೋಟಿಫರನ ಹೆಂಡತಿ ಯೋಸೇಫನನ್ನು ಮೋಹಿಸಿದಾಗ, ಹೇಗಾದರೂ ಮಾಡಿ ಅನುಭವಿಸಬೇಕು ಎಂಬಂಥ ಕೋರಿಕೆ ಹುಟ್ಟಿದಾಗ ಆ ತಪ್ಪನ್ನು ಕೂಡ ಯೋಸೇಫನು ಮಾಡಲ್ಲ. ಅಮ್ಮ, ನೀನು ನನ್ನ ಯಜಮಾನನ ಹೆಂಡತಿ ಅಮ್ಮ, ನಾನು ಮುಟ್ಟಬಾರದು, ಅದು ಪಾಪ. ನಾನು ದೇವರ ಭಯಭಕ್ತಿಯಲ್ಲಿದ್ದೇನೆ, ನಾನು ಯೆಹೋವನ ಭಯಭಕ್ತನು, ಅಂತ ಪಾಪ ನಾನು ಮಾಡಲ್ಲಮ್ಮ ಅಂತೇಳಿ ಆಕೆಯ ಮಾತನ್ನು ತಿರಸ್ಕರಿಸಿರುವುದರಿಂದ ಆಕೆ ಯೋಸೇಫನ ಮೇಲೆ ದ್ವೇಷ ಮಾಡಿ ಕೊನೆಯದಾಗಿ ಯೋಸೇಫನನ್ನು ಜೈಲಿಗೆ ಕಳಿಸ್ತಾಳೆ. ಒಬ್ಬ ತಾಯಿ ಜೈಲಿಗೆ ಕಳಿಸ್ತಾಳೆ. ಯಥಾರ್ಥವಂತನು, ಭಕ್ತನು, ನೀತಿವಂತನು, ಆ ಮನೆಯಲ್ಲಿ ಎಲ್ಲ ಕಡೆ ನೋಡುವಾಗ ಅಭಿವೃದ್ಧಿ ಇದೆ. ಆದರೆ ಪೋಟಿಫರನ ಹೆಂಡತಿಯಲ್ಲಿ ಹುಟ್ಟಿರುವಂಥ ತಪ್ಪಿದ ಕೋರಿಕೆ ರೀ, ಹೇಗಾದರೂ ಮಾಡಿ ಈ ಯೋಸೇಫನನ್ನು ಅನುಭವಿಸ್ಬೇಕು. ಯುವಕನು, ಯವ್ವನ ಕಾಲದಲ್ಲಿ ಇದ್ದಾನೆ, ನೋಡೋದಕ್ಕೆ ಸುಂದರನು, ಹೇಗಾದರೂ ಮಾಡಿ ಈ ಮನುಷ್ಯನನ್ನು ಅನುಭವಿಸ್ಬೇಕು ಅಂತ ದುರಾಲೋಚನೆ. ಅದಕ್ಕೆ ಒಪ್ಪದೇ ಇರುವುದರಿಂದ ಆ ಯೋಸೇಫನನ್ನು ಜೈಲಿಗೆ ಹಾಕಿಸ್ತಾಳೆ, ಅಂದರೆ ಅಪರಾಧ ಹೊರಿಸ್ತಾಳೆ. ಈ ಯೋಸೇಫನು ನನ್ನನ್ನು ಹಾಳು ಮಾಡೋದಕ್ಕೆ ಬಂದಿದ್ದಾನೆ, ಅದಕ್ಕೆ ನಾನು ಗಟ್ಟಿಯಾಗಿ ಕೂಗಿಕೊಂಡೆ ಅಂತೇಳಿ ತನ್ನ ಗಂಡನಿಗೆ ಅಲ್ಲಿರುವಂಥ ಸೇವಕರಿಗೆ ತಿಳಿಸಿದಾಗ ಅವರೇನು ಮಾಡ್ತಾರೆ ಗೊತ್ತಿಲ್ಲಲ್ಲ, ಒಳಗಡೆ ಏನು ನಡೆದಿದೆಯೋ ಗೊತ್ತಿಲ್ಲ. ಯಾಕಂದರೆ ನೀವು 7ನೇ ವಚನದಿಂದ 20ನೇ ವಚನದವರೆಗೆ ನೋಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಅಲ್ಲಿ ಏನೇನು ನಡೆದಿದೆ ಅಂತ. ಕೊನೆಯದಾಗಿ ಒಂದು ವಚನ ನೋಡೋಣ, ಯಾವುದು 19ನೇ ವಚನ. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದ್ದಾನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಇಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಯಾವ ತಪ್ಪು ಮಾಡದ ಯೋಸೇಫನು ಪ್ರಿಯರೇ, ಯಾವ ಪಾಪ ಮಾಡದ ಯೋಸೇಫನು ಪ್ರಿಯರೇ, ಯಾವ ಅಪರಾಧ ಮಾಡದ ಯೋಸೇಫನು ಪ್ರಿಯರೇ, ಭಕ್ತನು ಯಾವ ಅಪರಾಧ ಮಾಡಿಲ್ಲ, ಯಾವ ತಪ್ಪ ಮಾಡಿಲ್ಲ, ಯಾವ ಮೋಸ ಮಾಡಿಲ್ಲ, ಯಾವುದು ಅನ್ಯಾಯ ಮಾಡಿಲ್ಲ. ಆ ಪೋಟಿಫರನ ಹೆಂಡತಿಯನ್ನು ತನ್ನ ತಾಯಿ ಅಂತ ಭಾವಿಸಿ ಒಳ್ಳೆ ರೀತಿಯಿಂದ ನೋಡಿಕೊಂಡಾಗ ಕೊನೆಯದಾಗಿ ನಡೆದಿರುವಂಥ ಘಟನೆ ಏನಪ್ಪ ಅಂತ ನೋಡುವಾಗ ಯೋಸೇಫನ ಮೇಲೆ ಅಪರಾಧವನ್ನು ಹೊರಿಸಿ ಯೋಸೇಫನನ್ನು ಅರೆಸ್ಟ್ ಮಾಡಿಸಿ ಜೈಲಲ್ಲಿ ಕುಂದಿರ್ಸ್ತಾಳೆ ಒಬ್ಬ ತಾಯಿ. ಅಂದರೆ ನೀತಿವಂತರಿಗೆ ಈ ಸಮಾಜದಲ್ಲಿ ಉಳಿಗಾಲ ಇಲ್ವಾ? ನೀತಿವಂತರಿಗೆ ಈ ಸಮಾಜದಲ್ಲಿ ಸ್ಥಾನ ಕೊಡಲ್ವಾ? ಬದುಕೋದಕ್ಕೆ ಬಿಡಲ್ವಾ? ಶೋಧನೆ ಕೊಡ್ತಾ ಇರ್ತಾರಾ? ಕಿರಿಕಿರಿ ಮಾಡ್ತಾ ಇರ್ತಾರಾ? ಅನ್ಯಾಯ ಮಾಡ್ತಾ ಇರ್ತಾರಾ? ಮೋಸ ಮಾಡ್ತಾ ಇರ್ತಾರಾ? ನಡೀತಾ ಇರುತ್ತೆ. ಈ ಜಗತ್ತು ಇರೋ ತನಕ ನಡೀತಾ ಇರುತ್ತೆ. ಪ್ರತಿ ಕ್ರೈಸ್ತರೇ, ಪ್ರತಿ ಭಕ್ತರೇ ಎಚ್ಚೆತ್ತುಕೊಳ್ಬೇಕು, ಆತ್ಮಿಕವಾಗಿ ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು, ದೇವರ ಭಕ್ತಿಯಿಂದ ದೂರ ಆಗಬಾರ್ದು, ಭಕ್ತಿ ಅಭಿವೃದ್ಧಿ ಆಗಬೇಕು. ನೀನು ರಕ್ಷಣೆ ಹೊಂದಬೇಕಾದ್ರೆ ನಿನ್ನ ಭಕ್ತಿ ವೃದ್ಧಿ ಆಗಬೇಕು, ದೇವರು ಮೆಚ್ಚಬೇಕು, ದೇವರು ಮೆಚ್ಚಿ ನಿನ್ನನ್ನು ಪರಲೋಕಕ್ಕೆ ಸೇರಿಸಿಕೊಳ್ಬೇಕು. ಅಂದರೆ ನಿನ್ನ ಭಕ್ತಿ ಅಭಿವೃದ್ಧಿ ಆಗಬೇಕು, ನಿನ್ನ ಭಕ್ತಿ ಯಥಾರ್ಥವಾಗಿರಬೇಕು. ಈ ಲೋಕದಲ್ಲಿ ನಿಂದನೆಗಳು, ಅವಮಾನಗಳು ಬರುತ್ತೇನೆ, ನಿಂದನೆಗಳು, ಅವಮಾನಗಳು. ಪ್ರಿಯರಾದ ದೇವರ ಮಕ್ಕಳಿಗೆ ಯಾವ ತಪ್ಪು ಮಾಡದವರನ್ನು ಕೂಡ ನಿಂದಿಸುತ್ತಾ ಇರ್ತಾರೆ. ಏನು ತಪ್ಪು ಮಾಡಿಲ್ಲ, ಜೈಲಿಗೆ ಹಾಕಿದ್ದಾರೆ. ಒಂದು ದಿನ ಗೊತ್ತಾಗುತ್ತೆ, ಯೋಸೇಫನು ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾ ಭಕ್ತನು ಅಂತೇಳಿ ಗೊತ್ತಾಗುತ್ತೆ. ಆಮೇಲೆ ಬಿಡುಗಡೆ ಆಗುತ್ತೆ. ಐಗುಪ್ತ ದೇಶಕ್ಕೆ ಒಂದು ಒಳ್ಳೆ ಉಪಕಾರ ಆಗುತ್ತೆ, ದೇಶಕ್ಕೇನೆ ಉಪಕಾರ. ಕೊನೆಯದಾಗಿ ದೇಶವನ್ನು ಆಳುವಂಥ ಫರೋಹನು ಈ ಯೋಸೇಫನಿಗೆ ಉನ್ನತ ಅಧಿಕಾರವನ್ನು ಕೊಡ್ತಾನೆ. ಪ್ರಿಯರೇ, ಗೊತ್ತಾ ನಿಮಗೆ ಇತಿಹಾಸವನ್ನು ನೋಡಿದ್ರೆ ಭಕ್ತನು ಯಥಾರ್ಥವಾದಂಥ ಭಕ್ತನು, ಕಪಟವಿಲ್ಲದಂಥ ಭಕ್ತನು, ವೇಷಧಾರಣೆ ಇಲ್ಲದಂಥ ಭಕ್ತನು, ಶ್ರೇಷ್ಠವಾದ ಭಕ್ತನು ಉನ್ನತ ಸ್ಥಾನವನ್ನು ಪಡ್ಕೊಳ್ತಾನೆ. ಯಾಕೆಪ್ಪ ಅಂತ ನೋಡುವಾಗ ಭಕ್ತಿ ಪ್ರಿಯರೇ,
ಭಕ್ತಿ ಇದ್ದರೆ ಮೋಸ ಮಾಡಲ್ಲ, ಭಕ್ತಿ ಇದ್ದರೆ ಅನ್ಯಾಯ ಮಾಡಲ್ಲ, ಭಕ್ತಿ ಇದ್ದರೆ ಏನ್ರಿ ಕಪಟದಿಂದ ವೇಷಧಾರಣೆಯಿಂದ ಇರೋದಿಲ್ಲ. ನಿಜವಾದ ಭಕ್ತಿ ಇದ್ದರೆ, ನಿಜವಾದ ಭಕ್ತಿ ಇದ್ದರೆ ಅದ್ಭುತ ರೀ. ಆ ಮನುಷ್ಯನೇ ಅದ್ಭುತ. ಅಂಥ ಅದ್ಭುತವಾದಂಥ ಮನುಷ್ಯರ ಮೇಲೆ ನಿಂದನೆಗಳು, ಅವಮಾನಗಳು, ಮೋಸಗಳು ಮಾಡಿದಾಗ ಏನ್ರಿ ದೇವರು ಸಹಿಸಲ್ಲ ರೀ. 4 ದಿನ ಬದುಕಬಹುದು ಸಮಾಜದಲ್ಲಿ, ಆದರೆ ಶಾಪದ ದಿನಗಳವು. ಭಕ್ತರ ವಿಷಯದಲ್ಲಿ ಅನ್ಯಾಯ ಮಾಡಿಕೊಡ್ದು, ಮೋಸ ಮಾಡಿಕೊಡ್ದು, ಅವ್ರು ಬದುಕೋದಕ್ಕೆ ಬಿಡಬೇಕು ಅವ್ರನ್ನ. ಅವ್ರು ಭಕ್ತರಿದ್ದರೆ ದೇಶ ಒಳ್ಳೆಯದಾಗಿರುತ್ತೆ ರೀ. ಭಕ್ತರಿದ್ದರೆ ದೇಶ ಒಳ್ಳೆಯದಾಗಿರುತ್ತೆ ಏನ್ರಿ. ಸೊದಮ ಗೊಮರ ಪಟ್ಟಣವನ್ನು ದೇವರು ನಾಶ ಮಾಡೋದಕ್ಕೆ ಬಂದಾಗ ಅಬ್ರಹಾಮನು ಕೇಳ್ಕೊಳ್ತಾನೆ, ದೇವರೇ ಅನೀತಿವಂತರ ಜೊತೆಗೆ ನೀತಿವಂತರನ್ನು ಕೂಡ ಕೊಂದಾಕ್ತೀರಾ, ಅದು ಎಂದಿಗೂ ಆಗಬಾರ್ದು ದೇವರೇ. ಹೋಗಲಿ ಅಬ್ರಹಾಮನೇ, ಅಲ್ಲಿ ಸೊದಮ ಗೊಮರ ಪಟ್ಟಣ ಇದೆಯಲ್ಲ, ಒಂದು 50 ಮಂದಿ ಭಕ್ತರನ್ನು ತೋರಿಸು. 50 ಮಂದಿ ಆ ದೇಶದಲ್ಲಿ 2 ದೇಶ ಪ್ರೇರೆ, ಅಂದರೆ ಜಂಟ ನಗರಗಳು. ಈ ಧಾರವಾಡ ಹುಬ್ಬಳ್ಳಿ ಯಾವ ರೀತಿ ಜೋಡಿ ನಗರಗಳಿದೆಯೋ ಅದೇ ಪ್ರಕಾರ ಸೊದಮ ಗೊಮರ ಪಟ್ಟಣ. ತೆಲಂಗಾಣದಲ್ಲಿ ಹೈದರಾಬಾದ್, ಸಿಕಂದ್ರಾಬಾದ್ ಯಾವ ರೀತಿ ಜೋಡಿ ನಗರಗಳಿದೆಯೋ ಅದೇ ಪ್ರಕಾರ ಸೊದಮ ಗೊಮರ ಪಟ್ಟಣ. ಈ 2 ನಗರಗಳಲ್ಲಿ ನೋಡುವಾಗ 50 ಮಂದಿ ನೀತಿವಂತರಿಲ್ವಾ, ಭಕ್ತರಿಲ್ವಾ? ಅಬ್ರಹಾಮನೇ 50 ಮಂದಿ ತೋರಿಸು. ದೇವರು ಹೇಳಿದಾಗ ಅಬ್ರಹಾಮನಿಗೆ ಅನುಮಾನ ಬರುತ್ತೆ, ಹೋಗಲಿ ದೇವರೇ 40 ಮಂದಿ ಭಕ್ತರಿದ್ದರೆ ಒಂದು ಸಾರಿ ತೋರಿಸುಪ್ಪ, ಪರವಾಗಿಲ್ಲ, 40 ಮಂದಿ ಭಕ್ತರಿದ್ದರೂ ಕೂಡ ನಾನು ಕಾಪಾಡ್ತೀನಿ. ಮತ್ತೆ ಅನುಮಾನ ಬರುತ್ತೆ, ಹೋಗಲಿ ದೇವರೇ 30 ಮಂದಿ ಭಕ್ತರಿದ್ದರೆ ಕಾಪಾಡ್ತೀರಾ? ಖಂಡಿತವಾಗಿ ಭಕ್ತರು 30 ಮಂದಿ ನೀತಿವಂತರನ್ನು ತೋರಿಸು, ಆ 2 ನಗರಗಳನ್ನು ನಾನು ಕಾಪಾಡ್ತೀನಿ. ಹೋಗಲಿ 20 ಮಂದಿ ಭಕ್ತರಿದ್ದರೆ ಕಾಪಾಡ್ತೀರಾ? ಕೊನೆಯದಾಗಿ 10 ಮಂದಿ ಭಕ್ತರಿದ್ದರೆ ಕಾಪಾಡ್ತೀರಾ ದೇವರೇ? ಖಂಡಿತವಾಗಿ ಅಬ್ರಹಾಮನೇ 10 ಮಂದಿ ಭಕ್ತರನ್ನು ತೋರಿಸು, ಖಂಡಿತವಾಗಿ ಆ ದೇಶವನ್ನು ನಾನು ಕಾಪಾಡ್ತೀನಿ. 10 ಮಂದಿ ಕೂಡ ಇಲ್ವಾ? 10 ಮಂದಿ ಕೂಡ ಇಲ್ವಾ 2 ನಗರಗಳಲ್ಲಿ? ಇಲ್ಲ. ಆ ದೇಶದಲ್ಲಿ ನೋಡುವಾಗ ಭಯಂಕರವಾದಂಥ ಘೋರವಾದಂಥ ಪಾಪಗಳು. ಯಾಕೆಂದರೆ ದೇವರು ಉಂಟು ಮಾಡಿದ್ದಾರಲ್ವ, ಮಾನವರನ್ನು ದೇವರು ಉಂಟು ಮಾಡಿದ್ದಾರೆ. ಪ್ರತಿ ಮಾನವರು ಭಕ್ತಿಯಿಂದ ಬದುಕಬೇಕು, ನೀತಿಯಿಂದ ಬದುಕಬೇಕು, ಪರಿಶುದ್ಧತೆಯಿಂದ, ಪ್ರೀತಿಯಿಂದ ಬದುಕಬೇಕು ಅಂತಲೇ ತಾನೇ ಬದುಕನ್ನು ಕೊಟ್ಟಿದ್ದಾರೆ. ನೀತಿಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಪರಿಶುದ್ಧತೆಯಿಂದ ಈ ಲೋಕದಲ್ಲಿ ಬದುಕಬೇಕಂತೇಳಿ ತಾಯಿಯ ಗರ್ಭದಲ್ಲಿ ದೇವರು ನಿಲ್ಲಿಸಿ ರೂಪವನ್ನು ಕೊಟ್ಟು ಈ ಜೀವಿತಕ್ಕೆ ಏನೇನು ಬೇಕೋ ಮೊದಲೇ ಉಂಟು ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ಟಾಗ ಒಬ್ಬನೇನೋ ರೌಡಿ ಆಗಿದ್ದಾನೆ, ಇನ್ನೊಬ್ಬನೇನೋ ಗುಂಡ ಆಗಿದ್ದಾನೆ, ಮತ್ತೊಬ್ಬನೇನೋ ವ್ಯಭಿಚಾರ, ಮತ್ತೊಬ್ಬನೇನೋ ಮಾನಭಂಗ, ಇನ್ನೊಬ್ಬನೇನೋ ಏನ್ರಿ ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಇಂಥ ಘೋರವಾದಂಥ ಪಾಪಗಳ, ಇಂಥ ಘೋರವಾದಂಥ ಕೃತ್ಯಗಳು ಮಾಡ್ತಾರ ಅಂತ ಸಮಾಜ ಅದು ಸೊದಮ ಗೊಮರ ಪಟ್ಟಣ ಏನ್ರಿ. ಕೆಲವರು ಭಕ್ತರಿದ್ದರೆ ಸಾಕು ಪ್ರೇರೆ, ಖಂಡಿತವಾಗಿ ಕಾಪಾಡ್ತಾರೆ. ಯೋಸೇಫನಿದ್ದಂಥ ಈ ಕಾಲದಲ್ಲಿ ನೋಡುವಾಗ ಟೋಟಲ್ ಆ ಪ್ರಾಂತವನ್ನೇ ಅದ್ಭುತವಾಗಿ ಕಾಪಾಡಿದ್ದಾರೆ. ಯಾವುದು? ಐಗುಪ್ತ ದೇಶವನ್ನು. ಇನ್ನು ಕೆಲವು ವರ್ಷಗಳ ಆದಮೇಲೆ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅರಸನಾದ ಅಹಾಬನ ಕಾಲದಲ್ಲಿ ನಾಬೋತನು ಎಂಬಂಥ ಒಬ್ಬ ಭಕ್ತನಿರ್ತಾನೆ. ಈ ನಾಬೋತನು ಎಂಬ ಭಕ್ತನಿಗೆ ಒಂದು ದ್ರಾಕ್ಷ ತೋಟ ಇರುತ್ತೆ ರೀ. ದ್ರಾಕ್ಷ ತೋಟ ಇದ್ದಾಗ ಅಹಾಬನು ಆ ದ್ರಾಕ್ಷ ತೋಟವನ್ನು ಕೇಳ್ಕೊಳ್ತಾನೆ. ನಾಬೋತನು, ಇಲ್ಲಪ್ಪ, ಅದು ನನ್ನ ಪೂರ್ವಿಕರ ಪಿತ್ರಾರ್ಜಿತವಾದಂಥ ಆಸ್ತಿ, ನಾನು ಯಾರಿಗೂ ಕೊಡಲ್ಲ ಅಂತಂದಾಗ ಹೇಗಾದರೂ ಮಾಡಿ ಅದು ಬೇಕು ಅಂತ ಹೇಳಿ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಮನೆಗೆ ಹೋಗ್ತಾನೆ. ಆನಂತರ ಹೆಂಡತಿ ಹೇಳ್ತಾನೆ, ಹೆಂಡತಿ ಯಜಬೇಲಳು, ಆಕೆ ಬಂದು ಏನ್ರಿ ಈ ನಾಬೋತನನ್ನು ಕೊಂದಾಕಿಸಿ, ಭಕ್ತನಾಗಿರುವಂಥ ನಾಬೋತನನ್ನು ಕೊಂದಾಕಿಸಿ ನಾಬೋತನ ತೋಟವನ್ನು ಸ್ವಾಧೀನ ಮಾಡ್ಕೊಳ್ತಾಳೆ. ಏಕೆ? ರಾಣಿ, ದೇಶವನ್ನು ಆಳುವಂಥ ರಾಣಿ ಕಬ್ಜ ಮಾಡ್ತಾಳೆ. ಒಂದು ರೀತಿಯಲ್ಲಿ ನಾಬೋತನನ್ನು ಕೊಂದಾಕಿ, ನಾಬೋತನ ಭಕ್ತನು ನಾಬೋತನನ್ನು ಕೊಂದಾಕಿ ಆ ನಾಬೋತನ ಆಸ್ತಿಯನ್ನು, ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದು, ಕಬ್ಜ ಮಾಡಿಕೊಳ್ಳುವಂಥದ್ದು. ಮಾಡಿಕೊಂಡ ಮೇಲೆ ದೇವರು 1ನೇ ಅರಸುಗಳು 21ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. ಆಗ ತಿಷ್ಬಿಯನಾದ ಏಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮರಿಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿದ್ದೀಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ.
ಅಂತ ಹೇಳು, ಏಲಿಯನೇ ಹೋಗಿ ಹೇಳು ಅಹಾಬನಿಗೆ. ಅಂದರೆ ದೇವರು ಭಕ್ತರಿಗೆ ದರ್ಶನ ಕೊಡ್ತಾನೆ. ಕೊಟ್ಟು ಯಾರು ಅನ್ಯಾಯ ಮಾಡಿದ್ದಾರೋ, ಯಾರು ಕೊಲೆ ಮಾಡಿದ್ದಾರೋ, ಆ ಕೊಲೆ ಮಾಡಿದ್ದು ಏನ್ರಿ ದೇವರ ಸನ್ನಿಧಿಗೆ ಮುಟ್ಟಿದ ಮೇಲೆ ಅವರಿಗೆ ತೀರ್ಪಾಗುತ್ತೆ ರೀ. ಆ ತೀರ್ಪು ಅನ್ನುವಂಥದ್ದು ಬೇಗ ನಡಿಬೋದು, ಇಲ್ಲಾಂದ್ರೆ ಲೇಟ್ ನಡಿಬೋದು. ನಡೆಯೋದು ಮಾತ್ರ ಖಂಡಿತ. ತಪ್ಪಿಸೋದಕ್ಕೆ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಚಕ್ರವರ್ತಿಗಳು ಬಂದರು, ಯಾರೇ ಬಂದರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೊಂದು ಸಮಯ. ನಾಬೋತನನ್ನು ಕೊಂದಾಕಿರುವಂಥ ಅವರಿಗೆ ತೀರ್ಪಾಗುತ್ತೆ. ಪ್ರವಾದಿಯಾಗಿರುವಂಥ ಏಲಿಯನನ್ನು ದೇವರು ಕಳಿಸಿಕೊಡ್ತಾನೆ. ನಾಬೋತನನ್ನು ಕೊಂದಾಕಿರುವಂಥ ಅಹಾಬನಿಗೂ, ಅಹಾಬನ ಹೆಂಡತಿಯಾಗಿರುವಂಥ ಎಲಿಜ್ಬೇಳ ಎಂಬಂಥ ರಾಣಿಗೂ ಆಗುವಂಥ ದುರ್ಗತಿ. ಅಹಾಬನಿಗೂ ಅಹಾಬನ ಹೆಂಡತಿಯಾಗಿರುವಂಥ ಹೆಜಬೇಲಳು, ಅವರಿಬ್ಬರಿಗೆ ಆಗುವಂಥ ದುರ್ಗತಿ ಏನಪ್ಪ ಅಂತ ನೋಡುವಾಗ, ನಾಬೋತನ ರಕ್ತವನ್ನು ನಾಯಿಗಳು ಎಲ್ಲಿ ನೆಕ್ಕಿವೆಯೋ ಅದೇ ಪ್ರಕಾರ ನಿಮಗಾಗುತ್ತೆ ಅಂತೇಳಿ ಪ್ರವಾದಿ ಹೇಳಿದಾಗ ಕೆಲವು ವರ್ಷಗಳಾದ ಮೇಲೆ ಖಂಡಿತವಾಗಿ ಅವರ ಮಧ್ಯದಲ್ಲಿ ನೆರವೇರುತ್ತೆ. ಸಾಧನೆ ಮಾಡಿದ್ದೇನು? ತೋಟವನ್ನು ಸಾಧನೆ ಮಾಡಿದ್ದಾರಾ? ಸಾಧನೆ ಮಾಡಿಕೊಂಡ ನಂತರ ಅವರು ಏನಾದರೂ ಉಳ್ಕೊಂಡಿದ್ದಾರಾ? ಸಾಧನೆ ಮಾಡಿದ ಮೇಲೆ ಅಂದರೆ ಅಮಾಯಕನನ್ನು ಕೊಂದಾಕಿರುವಂಥ ಅವರು ಆ ತೋಟವನ್ನು ಏನಾದರೂ ಅನುಭವಿಸಿದ್ದಾರಾ? ಶಾಪ ತಂದುಕೊಂಡಿದ್ದಾರಲ್ವ ಪ್ರಿಯರೇ? ಈ ಲೋಕದಲ್ಲಿ ಹೋರಾಟ ಮಾಡ್ಬೋದು, ನ್ಯಾಯದಗೋಸ್ಕರ ಹೋರಾಟ ಮಾಡು, ತಪ್ಪೇನಿಲ್ಲ. ನ್ಯಾಯದಗೋಸ್ಕರ ಹೋರಾಟ ಮಾಡು, ಯಥಾರ್ಥವಾಗಿ ಹೋರಾಟ ಮಾಡು. ಎಲ್ಲಾದರೂ ತಪ್ಪಿದ್ರೆ ಕಾನೂನಿಗೆ ಒಪ್ಪಿಸು. ಕೈಲಾದರೆ ನಿನ್ನ ಜ್ಞಾನದಿಂದ ಹೇಳು, ಬುದ್ಧಿ ಮಾತನ್ನು ಹೇಳು, ಜ್ಞಾನದ ಮಾತುಗಳನ್ನು ಹೇಳು. ಸಮಾಜವನ್ನು ಕಾಪಾಡೋದಕ್ಕೆ ನೀನು ಪ್ರಯತ್ನ ಮಾಡು. ಅದನ್ನು ಬಿಟ್ಟು ಕಾನೂನನ್ನು ಕೈಗೆ ತಗೊಂಡು ಅಮಾಯಕರನ್ನು, ಭಕ್ತರನ್ನು ಕೊಂದಾಕೋದಕ್ಕೆ ಒಂದು ವೇಳೆ ಈ ಸಮಾಜದಲ್ಲಿ ಯಾರು ಪ್ರಯತ್ನ ಮಾಡಿದ್ರೆ ಅವರೆಲ್ಲರಿಗೆ ಆಗುವಂಥದ್ದು ಏನಪ್ಪ ಅಂದರೆ ದುರ್ಗತಿ ಕಾದಿದೆ. ಆದರೆ ಸಮಯ ಇರುತ್ತೆ ರೀ. ಇದು ಇತಿಹಾಸ, ಕತೆಗಳಲ್ಲ, ಇದು ಇತಿಹಾಸ. ನಾನು ಮಾಯ ಮಾತುಗಳನ್ನು, ಕತೆಗಳ ಮಾತುಗಳನ್ನು ಹೇಳ್ತಾ ಇಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಯೇಸುಕ್ರಿಸ್ತರ ಕಾಲದಲ್ಲಿ ನೋಡುವಾಗ, ಯೇಸುಕ್ರಿಸ್ತರು ಹೇಗಿದ್ದಾರೆ ಪ್ರಿಯರೇ? ದೇವರ ಪ್ರೀತಿಯನ್ನು ಸಾರ್ತಾ ಇದ್ದಾರೆ, ದೇವರ ಜ್ಞಾನವನ್ನು. ಅನೇಕರು ಗುಂಪಾಗಿ ಆತನ ಬಳಿಯಲ್ಲಿ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಕುಷ್ಠರೋಗಿಗಳು, ಅನೇಕ ಅಂಗವಿಕಲರು, ಕಣ್ಣು ಇಲ್ಲದವರು, ಕಾಲು ಇಲ್ಲದವರು, ಬಾಯಿ ಇಲ್ಲದವರು, ಅನೇಕ ಕುಷ್ಠರೋಗಿಗಳು, ಅನೇಕ ಅಂಗವಿಕಲರು ಏನ್ರಿ ಗುಂಪಾಗಿ ಬರ್ತಾ ಇದ್ದಾರೆ ಯೇಸುಕ್ರಿಸ್ತರ ಬಳಿಯಲ್ಲಿ. ಎಷ್ಟು ಮಂದಿ ಬಂದಿದ್ದಾರೋ ಎಲ್ಲರಿಗೂ ಸ್ವಸ್ಥತೆ ಮಾಡಿ ಕಳಿಸಿದ್ದಾನಂತ ಬೈಬಲಲ್ಲಿ ಇರುತ್ತೆ. ನೋಡಿದವರು ಬರೆದಿದ್ದಾರೆ. ಅಲ್ಲಿ ಏನು ನಡೆದಿದೆಯೋ ನೋಡಿದವರು ಇದ್ದ ಹಾಗೆ ಬರೆದಿದ್ದಾರೆ ಪ್ರಿಯರೇ. ಗುಂಪಾಗಿ ಅನೇಕರನ್ನು ಏನ್ರಿ, ಕಾಲು ಇಲ್ಲದವರು ಬಂದಿದ್ದಾರಾ, ಕಣ್ಣು ಇಲ್ಲದವರು ಬಂದಿದ್ದಾರಾ, ಅಂಗವಿಕಲರು ಬಂದಿದ್ದಾರಾ, ಕುಷ್ಠರೋಗಿಗಳು ಬಂದಿದ್ದಾರಾ, ಎಲ್ಲರ ಮೇಲೆ ಕೈಯನ್ನಿಟ್ಟು ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಮಾಡಿ ಕಳಿಸ್ಕೊಟ್ಟಿದ್ದಾನೆ ಪ್ರಿಯರೇ. ಕಣ್ಣು ಇಲ್ಲದವರಿಗೆ ಕಣ್ಣುಗಳು ಪ್ರಿಯರೇ, ಕಾಲುಗಳು ಇಲ್ಲದವರಿಗೆ ಕಾಲುಗಳು ಪ್ರಿಯರೇ. ಅನೇಕ ಅಂಗವಿಕಲರಿಗೆ ಎಲ್ಲರಿಗೂ ಸ್ವಸ್ಥತೆ ಮಾಡಿದ್ದಾನೆ ಪ್ರಿಯರೇ. ಸ್ವಸ್ಥತೆ ಮಾಡಿದ್ದಾನೆ, ಒಳ್ಳೆ ಉಪದೇಶ ಹೇಳಿದ್ದಾನೆ, ಆತ್ಮಿಕವಾದಂಥ ಉಪದೇಶ ಹೇಳಿದ್ದಾನೆ, ಆತ್ಮಿಕವಾದಂಥ ಜ್ಞಾನ ಹೇಳಿದ್ದಾನೆ. ಆ ಪರಮಾತ್ಮನ ಆ ಪರಮಾತ್ಮನ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ. ಇವೆಲ್ಲ ಹೇಳಿರುವಾಗ ಏನ್ರಿ, ಅಂಥ ಮಹಾಶಕ್ತನಾಗಿರುವಂಥ ಆತನನ್ನು ಒಪ್ಪಿಕೊಂಡು ಭಕ್ತಿಯಿಂದ ನಡೆಯೋದು ಬಿಟ್ಟು ಏನ್ರಿ, ಅವರ ಕಾಲದಲ್ಲಿ ಸ್ವಂತ ಜನಾಂಗದವರೇ ಯೇಸುಕ್ರಿಸ್ತರನ್ನು ಸಿಲುಬೆಗೆ ಒಪ್ಪಿಸ್ತಾರೆ ಪ್ರಿಯರೇ. ಸ್ವಂತ ಜನಾಂಗದವರು ಯಾರು? ಸ್ವಂತ ಜನಾಂಗದವರು, ಸ್ವಕೀಯ ಪ್ರಜೆಗಳು, ಇಸ್ರಾಯೇಲ್ರು, ಯೆಹೂದ್ಯರು, ಸ್ವಂತ ಜನಾಂಗದವರು ಯೆಹೂದ್ಯರು ಯೇಸುಕ್ರಿಸ್ತರನ್ನ ಏನ್ರಿ ರೋಮನರಿಗೆ ಒಪ್ಪಿಸ್ತಾರೆ ರೀ. ರೋಮನರಿಗೆ ಯಾಕೆ ಒಪ್ಪಿಸ್ತಾರಪ್ಪ ಅಂತ ನೋಡುವಾಗ, ಈತನನ್ನು ಸಿಲುಬೆಗೆ ಹಾಕಿರಿ, ಈತನನ್ನು ಕೊಂದಾಕ್ರಿ,
ಈತನನ್ನು ಕೊಂದಾಕ್ರಿ, ಈತನು ಬೇಡ ನಮಗೆ, ಸಿಲಿಬೆ ಹಾಕಿ ಕೊಂದಾಕ್ರಿ ಈತನನ್ನು. ಯಾಕೆ? ಅನೇಕರಿಗೆ ಕಣ್ಣುಗಳನ್ನು ಕೊಟ್ಟದಕ್ಕ, ಅನೇಕ ಅಂಗವಿಕಲರನ್ನು ಸ್ವಸ್ಥತೆ ಮಾಡಿದಕ್ಕ, ಕುಷ್ಠರೋಗಿಗಳಿಗೆ ವಾಸಿ ಮಾಡಿದಕ್ಕ, ಆತ್ಮಿಕವಾದಂಥ ಜ್ಞಾನವನ್ನು ತಿಳಿಸಿದಕ್ಕ. ಯಾಕೆ? ದೇವರ ಜ್ಞಾನ ಹೇಳೋದು ಬೇಡವಾ? ಒಳ್ಳೆ ಮಾತನ್ನು ಹೇಳೋದು ಬೇಡವಾ? ಪ್ರೀತಿ ಮಾತುಗಳು ಬೇಡವಾ? ಒಂದು ಸರಿ ನೋಡಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 63. ಆಗ ಮಹಾಯಾಜಕನು, ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವರ ಕುಮಾರನಾದ ಕ್ರಿಸ್ತನೋ ಹೌದೋ ಅಲ್ಲವೋ ಎಂಬುದನ್ನು ನನಗೆ ಹೇಳಬೇಕು ಎಂದು ಅನ್ನಲಾಗಿ. ಅಂದರೆ ಮಹಾಯಾಜಕನು ಬಂದು ನೀನು ದೇವರ ಕುಮಾರನ, ನೀನು ಕ್ರಿಸ್ತನ ಆಲ್ರೆಡಿ ಅನೇಕ ಸಾರಿ ಹೇಳಿದ್ದಾನೆ ಯೇಸು ಪ್ರಭು. ಅನೇಕ ಸಾರಿ ಹೇಳಿರುವಾಗ ಮತ್ತು ಕೂಡ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದಾರೆ ಈ ಮಹಾಯಾಜಕರು. ಅವಾಗ ಯೇಸು ಪ್ರಭು, ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಅಂದರೆ ಮನುಷ್ಯ ಕುಮಾರನಾಗಿರುವಂಥ ನಾನು ಸರ್ವಶಕ್ತನ ಬಲಗಡೆಯಲ್ಲಿ ಆಸನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿನಗೆ ಹೇಳುತ್ತೇನೆ. ಅಂದರೆ ಇದ್ದದ್ದು ಹೇಳಿದಾರ, ಏನಾದರೂ ಕಲ್ಪನೆ ಹೇಳಿದಾರ ಅಂತ ನೋಡುವಾಗ ಇದ್ದದ್ದು ಹೇಳಿದ್ದಾರೆ. ಇದ್ದದ್ದನ್ನು ಹೇಳಿದಾಗ ಆ ಮಹಾಯಾಜಕನ ಏನು ಹೇಳ್ತದೆ ನೋಡಿ. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ಇದು ದೇವದೂಷಣೆಯ ಮಾತು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತುಗಳನ್ನು ಕೇಳಿದ್ದೀರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಇವನು ಮರಣದಂಡನೆ ಹೊಂದತಕ್ಕವನು, ಮರಣದಂಡನೆ ಹೊಂದತಕ್ಕವನು. ಏನು ಹೇಳಿದ್ದಾನೆ? ನಾನು ದೇವರ ಮಗನು, ದೈವಕುಮಾರನು, ದೇವರ ಬಲಗಡೆಯಲ್ಲಿ ನಾನು ಕೂತ್ಕೊಳ್ತೀನಿ ಅಂದಾಗ ನೀನು ಯಾಜಕನಲ್ವಾ? ನೀನು ಮಹಾಯಾಜಕನಲ್ವಾ? ನಿನ್ನ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆಯಲ್ವಾ? ಯೋಚನೆ ಮಾಡೋದು ಬಿಟ್ಟು ನಿನ್ನ ಬುದ್ಧಿ ಏನಾಗಿದೆ? ಓ ಮಹಾಯಾಜಕನೇ, ನಿನ್ನ ಬುದ್ಧಿ ಏನಾಗಿದೆ? ಅನೇಕರಿಗೆ ಸ್ವಸ್ಥತೆ ಮಾಡಿದ್ದಾನಲ್ಲ, ಅನೇಕರಿಗೆ ಒಳ್ಳೆಯದನ್ನು ಮಾಡಿದ್ದಾನಲ್ಲ, ಕುಂಟರಿಗೆ ಕಾಲು ಕೊಟ್ಟಿದ್ದಾನಲ್ಲ, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾನಲ್ಲ, ಅನೇಕ ಅಂಗವಿಕಲರಿಗೆ ಸ್ವಸ್ಥತೆ ಮಾಡಿದ್ದಾನಲ್ಲ. ಇದನ್ನೆಲ್ಲ ನೋಡಿ ಆತನ ಬಗ್ಗೆ ವಿಚಾರ ಮಾಡಲ್ವಾ? ಯೋಚನೆ ಮಾಡಲ್ವಾ? ಗ್ರಂಥವನ್ನು ಪರಿಶೋಧನೆ ಮಾಡಲ್ವಾ? ಪರಿಶೋಧನೆ ಮಾಡೋದು ಬಿಟ್ಟು ಇನ್ಯಾತಕ್ಕೆ ಬೇಕು ಸಾಕ್ಷಿ ಅಂತ ಹೇಳಿ ಬಟ್ಟೆಗಳನ್ನು ಹರಿದುಕೊಂಡು ಹೆನ್ರಿ ರೋಮನ್ನರಿಗೆ ಒಪ್ಪಿಸ್ತಾ ಇದ್ದಾರೆ. ಏನು ಮಾಡಬೇಕು ಇವನನ್ನು ಅಂತೇಳಿ, ಇವನನ್ನು ಮತ್ತೆ ಏಕವಚನದಿಂದ ಏನ್ರಿ ಮಹಾಭಕ್ತನು, ಶ್ರೇಷ್ಠನು, ಶ್ರೇಷ್ಠ ಪುರುಷನು, ಮೋಕ್ಷ ಪ್ರದಾತನು ಅಂತ ಯೇಸು ಪ್ರಭುವನ್ನು ಹಿಡಿದುಕೊಂಡು ಈತನನ್ನು ಸಿಲಿಬೆಗೆ ಹಾಕಬೇಕು, ಈತನನ್ನು ಕೊಂದಾಕಬೇಕು ಅಂತೇಳಿ, ಹೇಗಾದರೂ ಮಾಡಿ ಕೊಂದಾಕಬೇಕು ಅಂತೇಳಿ 27ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 21ನೇ ವಚನವನ್ನು ನೋಡಿ ಪ್ರಿಯರೇ. ಅದಕ್ಕೆ ದೇಶಾಧಿಪತಿಯು ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು. ಅಂದರೆ ಈ ರೋಮನರಿಗೆ ಒಂದು ಪದ್ಧತಿ ಇದೆ ರೀ. ಈ ಹಬ್ಬದ ಸಂದರ್ಭದಲ್ಲಿ ಈ ಕಳ್ಳರಲ್ಲಿ ಒಬ್ಬರನ್ನು ಬಿಡುಗಡೆ ಮಾಡುವಂಥ ಒಂದು ಪದ್ಧತಿ ಇದೆ ಅವರ ಮಧ್ಯದಲ್ಲಿ. ಕಳ್ಳರನ್ನು, ಕ್ರೂರರನ್ನು, ಮರಣ ಶಿಕ್ಷೆಗೆ ಪಾತ್ರರಾಗಿದ್ದವರನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಪದ್ಧತಿ ಇದೆ. ಒಬ್ಬರನ್ನು ಬಿಡುಗಡೆ ಮಾಡ್ತಾರಂತೆ. ಇವಾಗ ಈ ಎಲ್ಲ ಯಹೂದ್ಯರು, ಯಾಜಕರು, ಮಹಾಯಾಜಕರು ಅನೇಕರು ಬಂದು ಏನು ಮಾಡಿದಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಳ್ಳದೆ ದೊಡ್ಡ ದೊಡ್ಡ ಲೀಡರ್ಗಳು, ಅಮಾಯಕರಲ್ಲ, ದೊಡ್ಡ ದೊಡ್ಡ ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳಿದ್ದಾರಲ್ಲ, ಇವರು ಯಾಕೆ ಇವರು ಹಿಡ್ಕೊಂಡು ಬಂದಿದ್ದಾರಪ್ಪ ಅಂತ ನೋಡುವಾಗ, ಯಾಕೆಂದರೆ ಅವ್ರು ಮಾಡುವಂಥ ಅನ್ಯಾಯ, ತಪ್ಪುಗಳು ಎಲ್ಲ ಕೂಡ ವಾಕ್ಯದ ಮೂಲಕ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗ್ತಾ ಇದೆ. ಯಾಕೆಂದರೆ ಯೇಸು ಪ್ರಭು ಮಾತಾಡುವಂಥ ಮಾತುಗಳು ಇದೆಯಲ್ಲ, ನೇರವಾಗಿ, ಯಥಾರ್ಥವಾಗಿ, ನ್ಯಾಯವಾಗಿ, ಧರ್ಮದಿಂದ ಏನ್ರಿ ಉಪದೇಶ ಮಾಡ್ತಾ ಇದ್ದಾನೆ. ಎಲ್ಲರನ್ನ ಪ್ರೀತಿಸ್ತಾ ಇದ್ದಾನೆ. ಲಕ್ಷಾನುಗಟ್ಟಲೆ, ಸಾವಿರಾನುಗಟ್ಟಲೆ ಜನ ಹಿಂಬಾಲಿಸ್ತಾ ಇದ್ದಾರೆ. ಅದನ್ನು ಸಹಿಸಿಕೊಳ್ಳದೆ ಏನ್ರಿ ಯಾಜಕರು, ಮಹಾಯಾಜಕರು ಹೇಗಾದರೂ ಮಾಡಿ ಈ ಮನುಷ್ಯನನ್ನು ಕೊಂದಾಕಬೇಕು ಎನ್ನುವಂಥದ್ದು ಕುತಂತ್ರ. ಅನೇಕರನ್ನು, ಗುಂಡಾಗಳನ್ನು, ರೌಡಿಗಳನ್ನು ಏನ್ರಿ ಸೇರಿಸ್ಕೊಂಡು ಇವಾಗೇನು ಮಾಡಬೇಕು? ಈ ಮನುಷ್ಯನನ್ನು ಕೊಂದಾಕಬೇಕು, ಸಿಲ್ಬೆಗೆ ಒಪ್ಪಿಸೋಣ ಅಂತೇಳಿ ಸಿಲ್ಬೆಗೆ ಒಪ್ಪಿಸ್ತಾರಾ? ಹಾಂ, ಏನು ಮಾಡಿದ್ದಾನೆ ಆತನು?
ಯಾರನ್ನಾದರೂ ದೋಚ್ಕೊಂಡಿದ್ದಾನ, ಮೋಸ ಮಾಡಿದ್ದಾನ? ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದರೆ ಯಾರ ಹತ್ರ ₹1 ಏನಾದರೂ ತೊಗೊಂಡಿದ್ದಾನ? ಒಂದೇ ಒಂದು ರೂಪಾಯಿ ಏನಾದರೂ ಹಣ ತೊಗೊಂಡಿದ್ದಾನ? ಇಂಥ ಶ್ರೇಷ್ಠ ಪುರುಷನು ಬೇಡವಾ? ಯಥಾರ್ಥವಾಗಿ ಸೇವೆ ಮಾಡೋರು ಬೇಡವಾ? ಏನ್ರಿ ದೇಶಾಧಿಪತಿ ಕೇಳಿದಾಗ, ಇಬ್ಬರು ಇದ್ದಾರಲ್ಲ, ಇವರಲ್ಲಿ ಯಾರನ್ನ ಬಿಡುಗಡೆ ಮಾಡಬೇಕಂತಿದ್ದೀರಾ? ಬರಬ್ಬನನ್ನು. ಅವನು ಯಾರು? ಬರಬ್ಬನ ಯಾರು? ನರಹಂತಕ ಏನ್ರಿ, ಮೋಸಗಾರನು, ಸುಳ್ಳುಗಾರನು, ಕೊಲೆ ಪಾತಕನು. ಅವನನ್ನು ಬಿಡುಗಡೆ ಮಾಡು. ಆ ನರಹಂತಕನು ಬರಬ್ಬನ ಇದ್ದಾನಲ್ಲ, ಅವನನ್ನು ಬಿಡುಗಡೆ ಮಾಡು, ಪರವಾಗಿಲ್ಲ. ಈತನನ್ನು ಮಾತ್ರ ಬೇಡ, ಇವನು ಬೇಡ. ಯಾಕೆಂದರೆ ನಮ್ಮ ಕುಟುಂಬದವರನ್ನು ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ, ಸ್ವಸ್ಥತೆಗಳನ್ನು ಮಾಡ್ತಾ ಇದ್ದಾನೆ, ಅದಕ್ಕೆ ಬೇಡ. ಇವನು ಸ್ವಸ್ಥತೆಗಳು ಮಾಡೋರು ಬೇಡವಾ? ಒಳ್ಳೆಯದನ್ನು ಮಾಡೋರು ಬೇಡವಾ? ದೇವರ ಪ್ರೀತಿಯನ್ನು ಸಾರೋದು ಬೇಡವಾ? ಅಂಥವ್ರು ಬೇಡ. ಏನು ಮಾಡಿದ್ದಾರೆ? ಆತನನ್ನು ಸಿಲುಬೆಗೆ ಒಪ್ಪಿಸಿ ಕೊಂದಾಕಿದ್ದಾರೆ. ಏನ್ರೆ ಅದಕ್ಕಿಂತ ಮುಂಚಿತವಾಗಿ ಹೊಡಿತಾರೆ, ಅವಮಾನ ಪಡಿಸ್ತಾರೆ, ನಿಂದನೆಗಳ ಹಾಕ್ತಾರೆ. ನೋಡಿ ಆ ಮಾತು ಇದೆಯಾ ಇಲ್ವಾ? 22ನೇ ವಚನ. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು, ಎಲ್ಲರೂ ಅವನನ್ನು ಸಿಲುಬೆಗೆ ಹಾಕಿಸು ಅಂದರು. ಅದಕ್ಕೆ ಅವನು, ಯಾಕೆ, ಕೆಟ್ಟದ್ದೇನು ಮಾಡಿದನು ಅಂದರು. ಆದರೆ ಅವರು ಅವನನ್ನು ಸಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಒಟ್ಟಿನಲ್ಲಿ ಏನಾಗುತ್ತೆಪ್ಪ ಅಂತ ನೋಡುವಾಗ ತೀರ್ಪಾದ ಮೇಲೆ ಮತ್ತೇನು ಹೇಳ್ಕೊಂಡು ಹೋಗ್ತಾರೆ, ಸಿಲುಬೆ ಒರೆಸ್ತಾರೆ, ಬೈತಾರೆ, ಅವಮಾನ ಪಡಿಸ್ತಾರೆ, ಗುದ್ದುತ್ತಾರೆ, ಕೊರಡೆಗಳಿಂದ ಹೊಡಿತಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟ. ಇವೆಲ್ಲ ನೋಡುವಾಗ ಘೋರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ ಪ್ರಿಯರೇ. ಚಿತ್ರಹಿಂಸೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಏನು, ಬೆತ್ತದ ಮೂಲಕ ಒಡೆಯೋದು ಏನು, ಕೊರಡೆಗಳ ಮೂಲಕ ಒಡೆಯೋದು ಏನು, ಅವಮಾನ ಪಡಿಸೋದು ಏನು, ಇದೆಲ್ಲ ಮಾಡಿದ್ರೂ ಕೂಡ ಅವರಿಗೆ ತೃಪ್ತಿ ಇಲ್ಲ. ಏನು ಸಾಧನೆ ಮಾಡಿದ್ದಾರೆ? ಏನಯ್ಯ ಸಾಧನೆ ಮಾಡಿದ್ದೀರಿ ಅಂತ ನೋಡುವಾಗ ಏನೂ ಇಲ್ಲ. ಒಬ್ಬ ನಿರಪರಾಧಿಯನ್ನು ಕೊಂದಾಕಿದ್ದಾರೆ, ಒಬ್ಬ ಪರಿಶುದ್ಧನನ್ನು ಕೊಂದಾಕಿದ್ದಾರೆ. ನಿರಪರಾಧಿಯನ್ನ, ಪರಿಶುದ್ಧನನ್ನ, ಶ್ರೇಷ್ಠನನ್ನ, ಕರುಣಾಸಾಗರನಾಗಿರುವಂಥ ಆತನನ್ನು, ತ್ಯಾಗ ಪುರುಷನಾಗಿರುವಂಥ ಆತನನ್ನು, ಸಮಾಜವನ್ನು ಕಾಪಾಡೋದಕ್ಕೆ ಬಂದಿರುವಂಥ ಆತನನ್ನು ಸಿಲುಬೆಗೆ ಹಾಕಿಸಿ ಘೋರವಾಗಿ ಹಿಂಸೆ ಕೊಟ್ಟು, ನಿಂದಿಸಿ, ಅವಮಾನ ಪಡಿಸಿ ಸಾಯಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿಗೆ ಏನು ಸಾಧನೆ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಸಾಧನೆ ಏನು ಸಾಧನೆ? ಶಾಪ ತಂದುಕೊಂಡಿದ್ದಾರೆ, ಅದರ ಪ್ರತಿಫಲ ಶಾಪ. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಏನ್ರಿ ಸುವಾರ್ತೆ ಸೇವೆ ಮಾಡುವಾಗ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, 34ನೇ ವಚನ. ಆದದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಸಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಒಡೆದು ಊರಿಂದ ಊರಿಗೆ ಹಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೇನ ಮಗನಾದ ಜಕರ್ಯ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ನಿಮ್ಮ ತಲೆ ಮೇಲೆ. 37. ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲಿಸಿದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ನಿಮಗೆ ರಕ್ಷಣೆ ಬರಬೇಕಾದರೆ ನೀವು ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳಬೇಕು, ಪ್ರಭುವನ್ನು ಒಪ್ಪಿಕೊಳ್ಳಬೇಕು, ದೇವರನ್ನು ನಂಬಿ ಭಯಭಕ್ತಿಯಿಂದ ನಡ್ಕೊಳ್ಬೇಕು. ಇಲ್ಲದ ಹೋದರೆ ನಿಮಗೆ ಶಾಪ ಬಂದಿದೆ. ಟೋಟಲ್ ಎಷ್ಟು ಮಂದಿ ಭಕ್ತರನ್ನು ನಿಮ್ಮ ಬಳಿಗೆ ಕಳಿಸ್ಕೊಟ್ಟಿದ್ದೀನೋ ಎಲ್ಲರನ್ನು ನೀವೇನು ಮಾಡಿದ್ದೀರಾ? ನಂಬಿಲ್ಲ. ಭಕ್ತರನ್ನು ನಂಬಿಲ್ಲ, ಪ್ರವಾದಿಗಳನ್ನು ನಂಬಿಲ್ಲ, ಶಾಸ್ತ್ರಿಗಳನ್ನು ನಂಬಿಲ್ಲ. ಯಥಾರ್ಥವಾಗಿ ಭಕ್ತಿಯಿಂದ ಸೇವೆ ಮಾಡುವಂಥ ಸೇವಕರನ್ನು ನಂಬಿಲ್ಲ. ನೀವು ಕೊಂದಾಕಿದ್ದೀರಾ.
ಕೊಂದಾಕಿದ್ದೀರಾ ನೀವು. ಯಾರನ್ನ ಕುರಿತು? ಯೆರೂಸಲೇಮ್ ಪಟ್ಟಣವನ್ನು ಕುರಿತು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರನ್ನು ಕುರಿತು ಪ್ರಭು ಹೇಳುವಂಥ ಮಾತು, ನಿಮಗೆ ದುರ್ಗತಿ ಕಾದಿದೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯದಲ್ಲಿ ಕಣ್ಣೀರು ಸುರಿಸಿ, ನೀನಾದರೂ ಸಮಾಧಾನಕ್ಕೆ ಬೇಕಾದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ನಿನ್ನ ಕಣ್ಣಿಗೆ ಮರೆಯಾಗಿದೆ ಅಂದರೆ ಕಾರಣ ನಿನ್ನ ಅಹಂಕಾರವೇ ಕಾರಣ, ನಿನ್ನ ಅಪರಾಧವೇ ಕಾರಣ, ನಿನ್ನ ಪಾಪವೇ ಕಾರಣ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು. ಅಂದರೆ ದೇವರ ಭಕ್ತರನ್ನು ಅನೇಕರನ್ನು ಕೊಂದಾಕಿರುವಂಥ ದೇಶ, ಪಟ್ಟಣ ಯೆರೂಸಲೇಮ್ ಪಟ್ಟಣ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ಯಾರನ್ನು ಕೊಂದಾಕಿದ್ದಾರೆ? ಭಕ್ತರನ್ನು. ಅನೇಕ ಮಂದಿ ಭಕ್ತರನ್ನು ಕೊಂದಾಕಿರುವಂಥ ದೇಶ ಅದು. ಯೇಸು ಕ್ರಿಸ್ತರು ಬಂದಾಗ ಅದ್ಭುತವಾಗಿ ಮೆರೆಯುವಂಥ ಪ್ರಾಂತ, ಉನ್ನತವಾಗಿ ಕಾಣುವಂಥ ಪ್ರಾಂತ ಯೆರೂಸಲೇಮ್ ಪಟ್ಟಣ. ಯೇಸು ಕ್ರಿಸ್ತರು ಮರಣ ಹೊಂದಿ 3ನೇ ದಿನದಲ್ಲಿ ಎದ್ದು ಬಂದು ಮೃತ್ಯುಂಜಯನಾಗಿ ಎದ್ದು ಬಂದು ಆನಂತರ ಪರಲೋಕಕ್ಕೆ ಹೋದ ಮೇಲೆ ಏನ್ರಿ ದೇವರ ಸಭೆ ಪ್ರಾರಂಭವಾಗುತ್ತೆ. ಸಭೆ ಪ್ರಾರಂಭವಾದ ಮೇಲೆ ಏನ್ರಿ 64ರಿಂದ ಯೆರೂಸಲೇಮ್ ಪಟ್ಟಣ ಮೇಲೆ ದೊಡ್ಡ ದೊಡ್ಡ ದಾಳಿಗಳು ಪ್ರಾರಂಭವಾಗುತ್ತೆ. ದೊಡ್ಡ ದೊಡ್ಡ ದಾಳಿಗಳು ಪ್ರಾರಂಭವಾಗುತ್ತೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವಾಲಯ ಧ್ವಂಸವಾಗುತ್ತೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ಕಟ್ಟಿಕೊಂಡಿರುವಂಥ ದೊಡ್ಡ ದೊಡ್ಡ ಕೋಟೆಗಳು ಸಂಪೂರ್ಣವಾಗಿ ನಾಶವಾಗ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ಅಲ್ಲಿಂದ ಹೊರಟೋಗ್ತಾರೆ. ಯಾಕೆಂದರೆ ರೋಮನರು ಅದರ ಮೇಲೆ ಬೀಳ್ತಾರೆ, ಮುತ್ತಿಗೆ ಹಾಕ್ತಾರೆ, ಅನೇಕರನ್ನು ಕೊಂದಾಕ್ತಾರೆ. ಸರ್ವನಾಶವಾಗುತ್ತೆ. ಶಾಪ ತಂದುಕೊಂಡಿದ್ದಾರೆ. ಭಕ್ತರನ್ನು ಕೊಂದಾಕಿರುವಂಥ ದೇಶ ಅದು ಶಾಪವನ್ನು ತಂದುಕೊಂಡಿದೆ. ಸಾಧನೆ ಮಾಡಿದ್ದೇನಿಲ್ಲ. ಶಾಪ ತಂದುಕೊಂಡಿರುವಂಥ ದೇಶ ಯೆರೂಸಲೇಮ್ ಪಟ್ಟಣ. ಅದೇ ಪ್ರಕಾರ ಭಕ್ತರನ್ನು ಹುಡುಕಿ ಎಲ್ಲೆಲ್ಲಿ ಕೊಂದಾಕ್ತಾರೋ ಆ ಪ್ರಾಂತ ಶಾಪಕ್ಕೆ ಗುರಿಯಾಗುತ್ತೆ. ತೀರ್ಪು ಸಮಯ ಹಿಡಿಯುತ್ತೆ. ಬೇಗ ಆಗ್ಬೋದು, ಲೇಟ್ ಆಗ್ಬೋದು, ಆಗೋದು ಮಾತ್ರ ಖಂಡಿತ ಇದೆ. ಬದಲಾದರೆ ದೇವರು ಕಾಪಾಡ್ತಾರೆ. ಇಲ್ಲ ನಾನು ಅಹಂಕಾರವಾಗಿ ಗರ್ವದಿಂದ ನಡ್ಕೊಳ್ತೀನಿ ಅಂದರೆ ಯೆರೂಸಲೇಮ್ ಪಟ್ಟಣದ ಇತಿಹಾಸವನ್ನು ಒಂದ್ಸಾರಿ ನೋಡಬೇಕು. 1ನೇ ಶತಮಾನದಲ್ಲಿ ನಡೆದಿರುವಂಥ ಇತಿಹಾಸವನ್ನು ನೋಡಬೇಕು. ಏನಾಗಿದೆ ಎಂದು. ಕತೆ ಹೇಳುವಂಥ ಅವಶ್ಯಕತೆ ನನಗಿಲ್ಲ. ಇರೋ ವಿಷಯಗಳನ್ನು, ಯಥಾರ್ಥವಾದಂಥ ಭಕ್ತರನ್ನು ಕೊಂದಾಕಿದರೆ ಸಾಧನೆ ಏನಿಲ್ಲ. ಒಂದು ವೇಳೆ ಸಾಧನೆ ಅಂದರೆ ಶಾಪ, ಕುಟುಂಬಕ್ಕೆ ಶಾಪ, ದೇಶಕ್ಕೆ ಶಾಪ. ಏನ್ರಿ, ಒಂದು ಕುಟುಂಬ ಅಮಾಯಕರನ್ನು ಕೊಂದಾಕಿದರೆ ಆ ಕುಟುಂಬ ಶಾಪದಲ್ಲಿ ಇರುತ್ತೆ. ಆ ಶಾಪ ತೊಲಗಬೇಕಾದ್ರೆ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಬೇಕು. ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡು, ದೇವರೇ ನಾನು ತಪ್ಪು ಮಾಡಿದ್ದೀನಿ, ದೇವರೇ ನಾನು ಪಾಪ ಮಾಡಿದ್ದೀನಿ, ದೇವರೇ ನಾನು ಅಪರಾಧ ಮಾಡಿದ್ದೀನಿ ಅಂತೇಳಿ ಕ್ಷಮಾಪಣೆ ಕೇಳಿದ್ರೆ ಖಂಡಿತವಾಗಿ ಕ್ಷಮೆ ದೊರಕುತ್ತೆ. ನೆಕ್ಸ್ಟ್ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಬದುಕಿಕೊಳ್ತಾರೆ, ಯಾರೇ ಆಗಿರ್ಬೋದು. ಈ ಕೊನೆ ದಿನಗಳಲ್ಲಿ ಇದ್ದಂಥ ನಾವು ಪ್ರತಿಯೊಬ್ಬರೂ ಯಥಾರ್ಥವಾಗಿ ಭಕ್ತಿಯಿಂದ ನಡಿಬೇಕು. ಒಂದು ವೇಳೆ ಭಕ್ತಿಯಿಂದ ಜೀವಿಸುವಂಥ ಭಕ್ತರನ್ನು ಕೊಂದಾಕಿದರೆ, ಅವಮಾನ ಪಡಿಸಿದರೆ ಮೊಟ್ಟ ಮೊದಲು ಇದು ದೇವರಿಗೆ ತಟ್ಟುತ್ತೆ ಪ್ರಿಯರೇ. ದೇವರ ಕಣ್ಣು ಗುಡ್ಡನ್ನು ಮುಟ್ಟಿದ ಹಾಗೆ, ದೇವರನ್ನು ಟಚ್ ಮಾಡಿದ ಹಾಗೆ, ಭಕ್ತರಾದ ಅಮಾಯಕರನ್ನು ಭಕ್ತರನ್ನು ಟಚ್ ಮಾಡಿದರೆ ನಡೆಯುವಂಥ ಗತಿ ಇದು. ಆದರೆ ತಕ್ಷಣ ನಡೆಯಲ್ಲ, ಟೈಮ್ ಇರುತ್ತೆ. ದೇವರು ದೀರ್ಘ ಶಾಂತಿಯಿಂದ ಎದುರು ನೋಡ್ತಾನೆ, ಬದಲಾಗ್ತಾರೆ ಅಂತ. ಒಂದು ವೇಳೆ ಭಕ್ತರು ಮರಣ ಹೊಂದಿದರೆ ಅವರಿಗೆ ನಿತ್ಯ ಲೋಕ ಇದೆ. ಪರಲೋಕ ಇದೆ.
ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾವತ್ತಾದರೂ ಸಾಯೋದು ಸಾಯ್ತೀವಿ, ಸಾಯೋದು ಸಾಯೋಣ, ದೇವರಿಗೋಸ್ಕರ ಸಾಯೋಣ, ಒಳ್ಳೆಯದನ್ನು ಮಾಡಿ ಸಾಯೋಣ, ದೇವರ ಪ್ರೀತಿಯನ್ನು ಸಾರಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗೋಣ. ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಸಾರೋಣ. ಕೈಲಾದರೆ ಒಂದು ತುತ್ತು ಊಟ ಕೊಡೋಣ. ಇನ್ನೊಬ್ಬರಿಗೆ ಮೋಸ ಮಾಡೋದು ಬೇಡ, ಅನ್ಯಾಯ ಮಾಡೋದು ಬೇಡ, ತಪ್ಪು ಮಾಡೋದು ಬೇಡ. ನಾನು ಪ್ರೀತಿಯಿಂದ ಎಲ್ಲರನ್ನು ಪ್ರೀತಿಯಿಂದ ನಾನು ಕೇಳ್ಕೊಳ್ಳೋದಷ್ಟೇ, ನಾವೆಲ್ಲರೂ ಅಣ್ಣ ತಮ್ಮಂದರು, ಯಾರ ಮೇಲೆ ದ್ವೇಷ ಬೇಡ, ಹಗೆ ಬೇಡ, ಮೋಸ ಬೇಡ, ಕೊಲೆ ಬೇಡ. ಒಂದು ವೇಳೆ ಒಬ್ಬರಿಗೆ ಕೈ ಹಾಕಿದರೆ ಖಂಡಿತವಾಗಿ ತಿರುಗಿ ಆ ದುರ್ಗತಿ ನಮಗೂ ಬರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ. 2ನೇ ಅಧ್ಯಾಯ 5ನೇ ವಚನದಿಂದ, ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲ ಪ್ರಳಯವನ್ನು ಬರಮಾಡಿದನು. ನೋಹಾನನ ಕಾಲದಲ್ಲಿ ಭಕ್ತಿಹೀನರಿದ್ದರೆ ಖಂಡಿತವಾಗಿ ಎದುರು ನೋಡ್ತಾರೆ, ಬದಲಾಗ್ರಿ ನನ್ನ ಮಕ್ಕಳಿರ, ನೀವೆಲ್ಲರೂ ನನ್ನ ಮಕ್ಕಳು, ಬದಲಾಗ್ರಿ, ನನ್ನ ಮಾತನ್ನು ಕೇಳಿ, ಪಾಪ ಮಾಡಬೇಡಿ. ಪಾಪ ಅಂದರೆ ನನಗೆ ಅಸಹ್ಯವಾಗುತ್ತೆ, ನೀವು ತಪ್ಪು ಮಾಡಬೇಡಿ, ಸರಿ ಮಾಡಿಕೊಡ್ರಿ ಅಂಥೇಳಿ ದೇವರ ಕೂಗು, ಭಕ್ತರ ಮೂಲಕ ದೇವರ ಕೂಗು. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹಾನನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಆತನು ಸೊದೊಮ ಗೊಮರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೇ ಎಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಅಂದರೆ ಒಂದು ಕಾಲದಲ್ಲಿ ನೋಹನ ಕಾಲದಲ್ಲಿ ಜಲಪ್ರಳಯ ತರಿಸಿದ್ದು, ಲೋಟನ ಕಾಲದಲ್ಲಿ ಬೆಂಕಿ ಗಂಧಕಗಳನ್ನು ಸುರಿಸಿದ್ದು. ಕಾರಣ ಏನಪ್ಪ ಅಂತ ನೋಡುವಾಗ, ಘೋರವಾದ ಪಾಪ ಮಾಡುವಂಥ ಪಾಪಾತ್ಮರು ಹೀಗಿದ್ದರೆ ಆ ರೀತಿ ದುರ್ಗತಿ ಬಂದಿದೆ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಇಂಥ ಪಾಪಗಳನ್ನು ಮಾಡಿದ್ರೆ ಅವ್ರಿಗೂ ಕೂಡ ಇಂಥ ದುರ್ಗತಿ ನಡೆಯುತ್ತಂತೇಳಿ ಏನ್ರಿ ಸೂಚನೆಯಾಗಿ ಇಟ್ಟಿದ್ದಾನಂತೆ. ಅದು ನೋಡಬೇಕದು ಯಾಕೆ ನಡೆದಿದೆ, ಯಾಕೆ ಆಕಾಶದ ಮೂಲಕ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿಸಿ ಆ ಸೊದೊಮ ಗೊಮರ ಪಟ್ಟಣ ಸುಟ್ಟೋಗಿದೆ. ಅಪರಾಧಗಳೇ ಕಾರಣ. ಕೆಲವು ಪ್ರಾಂತಗಳಲ್ಲಿ ಸುಟ್ಟೋಗ್ತಾ ಇರುತ್ತೆ, ಸುಟ್ಟೋಗೋದಕ್ಕೆ ಕಾರಣ ಏನು? ಅಪರಾಧಗಳೇ ಕಾರಣ, ಪಾಪಗಳೇ ಕಾರಣ. ಜಲಪ್ರಳಯ, ಭೂಕಂಪಗಳು, ಅನೇಕ ಚಂಡಮಾರುತಗಳು, ಅನೇಕ ಅಪರಾಧಗಳು, ಅನೇಕ ಅಪಾಯಗಳು, ಇಲ್ಲಾಂದರೆ ಅನೇಕ ಅಂಟುರೋಗಗಳು ಬರ್ತಾ ಇದೆ ಅಂದರೆ ಮನುಷ್ಯರ ಅಪರಾಧಗಳೇ ಕಾರಣ, ಬೇರೆ ಏನಲ್ಲ. ಮನುಷ್ಯರ ಪಾಪಗಳು. ಮನುಷ್ಯರು ಪಾಪ ಬೆಳೆದಾಗ ದೇವರ ತೀರ್ಪು ಉಂಟಾಗುತ್ತೆ. ದೇವರ ತೀರ್ಪು ಉಂಟಾದಾಗ ಒಂದು ಪ್ರಾಂತದಲ್ಲಿದ್ದರೆ ಭೂಕಂಪ ಬರ್ಬೋದು, ಸುನಾಮಿ ಬರ್ಬೋದು, ಜಲಪ್ರಳಯ ಬರ್ಬೋದು, ಇಲ್ಲ ಬೆಂಕಿ ಹತ್ತಿ ಉರಿಬೋದು, ಏನಾದರೂ ನಡೀಬೋದು. ಅಷ್ಟರೊಳಗಡೆ ಪಶ್ಚಾತ್ತಾಪಪಟ್ಟು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಸರಿಪಡಿಸ್ಕೊಂಡ್ರೆ ಉಳಿತಾರೆ. ಇಲ್ಲದು ಹೋದರೆ ಪ್ರಪಂಚದಲ್ಲಿ ಕೊನೆಯದಾಗಿ ಆಗುವಂಥ ದುರ್ಗತಿ ಇದು. ಯಾವುದನ್ನು ಬಿಡಲ್ಲ ದೇವರು, ಯಾವುದನ್ನು ಬಿಡಲ್ಲ, ಯಾವ ದೇಶವನ್ನು ಬಿಡಲ್ಲ. ಜನ ಇರ್ಬೋದು, ಜನರ ಬೆಂಬಲ ಇರ್ಬೋದು, ಅಧಿಕಾರ ಇರ್ಬೋದು, ಹಣ ಇರ್ಬೋದು, ವಿಜ್ಞಾನ ಇರ್ಬೋದು, ಶಾಸ್ತ್ರ ಇರ್ಬೋದು, ಏನೇ ಇರ್ಬೋದು, ಟೋಟಲ್ ಈ ಪಂಚಭೂತಗಳು, ಈ ಬ್ರಹ್ಮಾಂಡ ದೇವರ ಹತೋಟಿಯಲ್ಲಿ ಇದೆ ಎನ್ನುವಂಥದ್ದು ನೀನು ಮರಿಬಾರ್ದು. ಈ ಬ್ರಹ್ಮಾಂಡ, ಈ ಜಗತ್ತು ದೇವರ ಹತೋಟಿಯಲ್ಲಿ, ತಂದೆಯಾದ ಪರಮಾತ್ಮನ ಹತೋಟಿಯಲ್ಲಿದೆ. ದೇವರ ಮಕ್ಕಳನ್ನು ಮುಟ್ಟುವಾಗ, ಭಕ್ತರನ್ನು ಮುಟ್ಟುವಾಗ ದೇವರು ಆ ದಿನ ಮೌನವಾಗಿರ್ಬೋದು. ನೆಕ್ಸ್ಟು ಅವರ ಮೇಲೆ ತೀರ್ಪಾಗುತ್ತೆ. ದೇವರ ಭಕ್ತರು ಸತ್ತೋದ್ರೆ ಅವರು ಸೀದಾ ಪರದೇಶಿಗೆ ಹೋಗ್ತಾರೆ. ಅವ್ರಿಗೇನು ಮೋಸ ಇಲ್ಲ, ಅವ್ರಿಗೇನು ಅನ್ಯಾಯ ಇಲ್ಲ. ನಿಜವಾದ ಭಕ್ತರು ಸತ್ತೋದ್ರೆ ಮೋಸ ಇಲ್ಲ, ಅನ್ಯಾಯವಿಲ್ಲ, ಸೀದಾ ಹೋಗ್ತಾರೆ. ಯಾಕೆಂದರೆ ಯಾವತ್ತೋ ಒಂದು ದಿನ ಸಾಯಬೇಕಲ್ವ. ಸಾಯೋದು ಸತ್ತಿದ್ದಾರೆ, ದೇವ್ರಿಗೋಸ್ಕರ ಸತ್ತಿರೋದರಿಂದ ಅವರಿಗೆ ಪ್ರತಿಫಲ ಪರಲೋಕದಲ್ಲಿ ಬಹಳ ಇದೆ. ಆದ್ದರಿಂದ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ತಪ್ಪು ಎಲ್ಲಿ ನಡೆಯುತ್ತೋ ಅದನ್ನು ಸರಿಪಡಿಸ್ಕೊಂಡ್ರೆ ಸಮಾಜ ಉಳಿಯುತ್ತೆ, ಸಮಾಜ ಕಾಪಾಡಲ್ಪಡುತ್ತೆ, ಸಮಾಜ ರಕ್ಷಣೆ ಹೊಂದುತ್ತೆ. ಇಲ್ಲದು ಹೋದರೆ ಅಪಾಯಕ್ಕೆ ಗುರಿಯಾಗುತ್ತೆ.
ಅಪಘಾತಕ್ಕೆ ಗುರಿಯಾಗುತ್ತೆ. ನಿಜ ಇದು ಸತ್ಯವೇದ ಗ್ರಂಥ ತಿಳಿಸಿಕೊಟ್ಟಿರುವಂಥ ಮಹಾಜ್ಞಾನದ ಗ್ರಂಥದಲ್ಲಿದ್ದಂಥ ವಾಕ್ಯಗಳು, ಕಥೆಗಳು ಹೇಳ್ತಾ ಇಲ್ಲ. ಸಮಾಧಾನ ಇರಬೇಕು, ಪ್ರೀತಿ ಇರಬೇಕು. ದೇವರ ಭಕ್ತರು ಪ್ರೀತಿಯನ್ನು ಸಾರ್ತಾರೆ, ಜ್ಞಾನವನ್ನು ಸಾರ್ತಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಪ್ರತಿಯೊಬ್ಬರು ಯೋಚನೆ ಮಾಡಿ, ಈ ಭೂಮಿ ಮೇಲೆ ಇದ್ದಂಥ ಪ್ರತಿ ಮನುಷ್ಯರು ದೇವರ ಮಕ್ಕಳು, ಪರಮಾತ್ಮನ ಮಕ್ಕಳು. ಆದ್ದರಿಂದ ದೇವರ ಪ್ರೀತಿಯನ್ನು ಸಾರಿ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತರು, ಕ್ರೈಸ್ತರು ಸಾರ್ತಾ ಇದ್ದಾರೆ. ಕರಪತ್ರಿಕೆಗಳು ಕೊಡ್ಬೋದು, ಬೈಬಲು ಹಂಚ್ಬೋದು, ದೇವರ ವಾಕ್ಯವನ್ನು ಸಾರ್ಬೋದು. ಅಷ್ಟೇ ಉದ್ದೇಶ, ಅಷ್ಟೇ. ನಿಮ್ಮ ಮತ ಕುಲ ದೇವ್ರಿಗೆ ಬೇಕಾಗಿಲ್ಲ, ದೇವರಿಗೆ ಮತ ಬೇಕಾಗಿಲ್ಲ, ದೇವರಿಗೆ ಕುಲ ಬೇಕಾಗಿಲ್ಲ. ದೇವರಿಗೆ ನೀವು ಬೇಕು. ಯಾಕೆಂದರೆ ನೀವು ದೇವರ ಮಕ್ಕಳು, ಎಲ್ಲರೂ ದೇವರ ಮಕ್ಕಳು. ಆದ್ದರಿಂದ ಬದಲಾಗಿ ನನ್ನ ಮಕ್ಕಳಿರ ಅಂತ ಕರೀತಾರೆ ದೇವರು. ಪ್ರಿಯರೇ, ಇದು ದೇವರ ಮಾತುಗಳು, ಮಾಯ ಮಾತು ನಾನು ಹೇಳಿಲ್ಲ, ಇದ್ದದ್ದು ಇದ್ದ ಹಾಗೆ ಹೇಳಿದ್ದೀನಿ. ಆಲೋಚನೆ ಮಾಡಿ, ಪರಿಶೋಧನೆ ಮಾಡಿ, ಇದರ ಬಗ್ಗೆ ವಿಚಾರ ಮಾಡಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಈ ಕೊನೆ ಕಾಲದಲ್ಲಿ ಅಲ್ಲಲ್ಲಿ ಕ್ರೈಸ್ತರ ಮೇಲೆ ದಾಳಿ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ತಂದೆಯಾದ ದೇವರೇ, ಎಲ್ಲರನ್ನೂ ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು ಕೊಡಿ. ತಂದೆ, ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿತಾರೋ ಅವರೆಲ್ಲರನ್ನು ಕನಿಕರಿಸಿ ಕಾಪಾಡಿ. ಎಲ್ಲರ ಮಧ್ಯೆ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್.